ಅಂಡರ್-19 ಕೂಚ್ ಬಿಹಾರ್ ಟ್ರೋಫಿಯಲ್ಲಿ ಕರ್ನಾಟಕದ ಯಂಗ್ ಕ್ರಿಕೆಟ್ ಪ್ಲೇಯರ್ಸ್ಗಳದ್ದೇ ಸದ್ದು. ಕರ್ನಾಟಕದ ಕ್ಯಾಪ್ಟನ್ ಬಗ್ಗೆ ಹೇಳೋದೇ ಬೇಡ. ಅವರ ಹೆಸರು ಈಗಾಗಲೇ ದೇಶ ವಿದೇಶಗಳಲ್ಲಿ ಸದ್ದು ಮಾಡ್ತಾ ಇದೆ, ಅಲೆ ಸೃಷ್ಟಿಸ್ತಾ ಇದೆ. ಸ್ಟೇಡಿಯಂಗೆ ಎಂಟ್ರಿ ಕೊಟ್ರೆ ಎದುರಾಳಿಗೆ ಟಕ್ಕರ್ ಕೊಡುವಂತ ಇವರ ಸ್ಟೈಲ್ ಹೇಳೋಕೆ ಪದಗಳೇ ಇಲ್ಲ. ಬೌಲಿಂಗ್ ಇರಲಿ, ಬ್ಯಾಟಿಂಗ್ ಇರಲಿ. ಬೌಲಿಂಗ್ ಅಂತ ಬಂದ್ರೆ ವಿಕೆಟ್ ಮಿಸ್ಸೇ ಇಲ್ಲ, ಬ್ಯಾಟಿಂಗ್ ಅಂತ ಬಂದ್ರೆ ರನ್ಗಳದ್ದೇ ಸುರಿಮಳೆ. ಹೆಸರಲ್ಲಿ ಧೀರ ಅಂತ ಇಟ್ಕೊಂಡಿರುವಂತ ಇವರ ಹೆಸರು ಧೀರಜ್ ಗೌಡ. ಕರ್ನಾಟಕದ ಕ್ಯಾಪ್ಟನ್ ಧೀರಜ್ ಗೌಡ ಇವತ್ತು ಪ್ರಜಾವಾಣಿ ಕಚೇರಿಯಲ್ಲಿದ್ದಾರೆ. ನನಗೆ ಹೀಗೆ ಸುಮ್ಮನೆ ಅನಿಸ್ತಾ ಇತ್ತು, ಪ್ರಜಾವಾಣಿ ಕಚೇರಿಗೇನೋ ಬಂದ್ರು, ಆದರೆ ಒಂದು ಚಾಲೆಂಜ್ ಅನ್ನು ಯಾಕೆ ಕೊಡಬಾರ್ದು ಧೀರಜ್ ಗೌಡಗೆ ಅಂತ. ಬರೀ ಧೀರಜ್ ಗೌಡ ಅಷ್ಟೇ ಅಲ್ಲ, ನಮ್ಮ ಪ್ರಜಾವಾಣಿ ಕಚೇರಿಯಲ್ಲೂ ಕೂಡ ಒಂದು ಸ್ಟ್ರಾಂಗ್ ಕ್ರಿಕೆಟ್ ಟೀಮ್ ಇದೆ. ಆ ಕ್ರಿಕೆಟ್ ಟೀಮ್ನ ಧೀರಜ್ ಗೌಡ ಜೊತೆ ಯಾಕೆ ಚಾಲೆಂಜ್ ಅನ್ನ ಮಾಡಿಸಬಾರ್ದು ಅನ್ನುವಂಥ ಒಂದು ಐಡಿಯಾ ಬಂತು. ಸೊ ನೋಡೋಣ, ಇಬ್ಬರನ್ನು ಕೂಡ ಮೀಟ್ ಮಾಡಿಸೋಣ. ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ ನೋಡೋಣ. ಹೇಗೆ ನಮ್ಮ ಪ್ರಜಾವಾಣಿ ಟೀಮ್ ಟಕ್ಕರ್ ಕೊಡುತ್ತೆ ನೋಡೋಣ ಬನ್ನಿ. ಸೋಲೋ ಗೆಲುವು ಎರಡನ್ನೂ ಕೂಡ ಆಕ್ಸೆಪ್ಟ್ ಮಾಡೋದು ಸ್ಪೋರ್ಟ್ಸ್ಮನ್ಶಿಪ್ ಸ್ಪಿರಿಟ್. ಹೀಗಾಗಿ ಸೋತ್ರೂ ಕೂಡ ಪ್ರಜಾವಾಣಿ ನಗುಮುಖದಿಂದನೇ ಸ್ವೀಕರಿಸಿದೆ. ಬರೀ ಚಾಲೆಂಜು ವರ್ಣಿಸೋದು ಇಷ್ಟೇನಾ? ನನಗಂತೂ ಧೀರಜ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ತುಂಬ ಕ್ಯೂರಿಯಾಸಿಟಿ ಇದೆ. ಹೀಗಾಗಿ ಅವ್ರನ್ನ ಪ್ರಜಾವಾಣಿ ಸ್ಟುಡಿಯೋ ಕರ್ಕೊಂಡು ಹೋಗ್ತೀನಿ. ಅವರ ಕಂಪ್ಲೀಟ್ ಡೀಟೇಲ್ಸನ್ನು ನಿಮಗೂ ಕೂಡ ಪರಿಚಯಿಸ್ತೀನಿ, ಬನ್ನಿ. ನಾನೀಗಾಗಲೇ ಹೇಳಿದ ಹಾಗೆ ಧೀರಜ್ ಗೌಡನ ನನ್ನ ಸ್ಟುಡಿಯೋ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ಅವರ ಬಗ್ಗೆ ಸಾಕಷ್ಟು ಡೀಟೇಲ್ಸನ್ನು ಕೊಡ್ತೀನಿ ಅಂತ ಹೇಳಿದೆ. ಸೊ ಹೀಗಾಗಲೇ ನನ್ನ ಜೊತೆಗೆ ಸ್ಟುಡಿಯೋದಲ್ಲಿ ಜಾಯ್ನ್ ಆಗಿದ್ದಾರೆ ಧೀರಜ್ ಗೌಡ. ಹಾಗೆ ಈ ಯಂಗ್ ಕ್ರಿಕೆಟ್ ಪ್ಲೇಯರ್ಗೆ ನಾನು ಒಬ್ಬಳೇ ಕ್ವಶನ್ ಕೇಳಬೇಕಾ ಅಂತ ಕೂಡ ಅನಿಸ್ತು. ಹಾಗಾಗಿ ನಮ್ಮ ಸ್ಪೋರ್ಟ್ಸ್ ಚೀಫ್ ರಿಪೋರ್ಟರ್ ಗಿರೀಶ್ ದೊಡ್ಡಮನಿ ಸರ್ನ ಕೂಡ ನಾನು ಜಾಯ್ನ್ ಮಾಡಿಸ್ಕೊಂಡಿದ್ದೀನಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸೊ ಧೀರಜ್, ವೆಲ್ಕಮ್ ಅಗೇನ್. ಸೊ ನನ್ನ ಫಸ್ಟ್ ಕ್ವಶನ್ ನಿಮಗೆ, ಇಂಡಿಯನ್ ಟೀಮ್ಗೆ ಯಾವಾಗ ಆಡ್ತೀರಾ ಮೇನ್ ಆಗಿ ಅಂತ? ಅದೇ ಇವಾಗ ಮೇನ್ ಗೋಲ್ ಇರೋದು, ಬಟ್ ನೋಡಬೇಕು, ಹಿಂಗೆ ಪರ್ಫಾರ್ಮ್ ಮಾಡ್ತಿದ್ರೆ ಚೆನ್ನಾಗಿ ಸಿಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇನ್ನು 2-3 ಇಯರ್ಸಲ್ಲಿ ಸಿಗ್ಬೋದು. ಕ್ರಿಕೆಟ್ ಭಾರತದಲ್ಲಿ ಹೆಂಗಿದೆ ಅಂತಂದರೆ, ಯಾರೇ ಬ್ಯಾಟ್ ಹಿಡೀಲಿ ಇಂಡಿಯನ್ ಟೀಮ್ ಗೋಲ್ ಇದ್ದೇ ಇರುತ್ತೆ. ಅದನ್ನೇ ಪಲ್ಲವಿ ನಿಮಗೆ ಕೇಳಿದ್ರು, ನೀವು ಅದು ಗುರಿ ಇದೆ ಅಂತ ಹೇಳಿದ್ರಿ. ಬಟ್ ಈ ಕ್ರಿಕೆಟ್ ಶುರುವಾಗಿದೆ ಹೆಂಗೆ ನಿಮ್ಮ ಜೀವನದಲ್ಲಿ? ಯಾಕಂದರೆ ನಿಮ್ಮ ಜನ್ರೇಷನ್ ಬರ್ತಾ ಬರ್ತಾ ಭಾರತದಲ್ಲಿ ಬೇರೆ ಸ್ಪೋರ್ಟ್ಸ್ಗಳು ಕೂಡ ಸಾಕಷ್ಟು ಬೆಳೆದಿತ್ತು, ಹೆಸರು ಮಾಡಿತ್ತು. ಆದರೂ ಕೂಡ ನೀವು ಯಾಕೆ ಕ್ರಿಕೆಟಿಗೆ ಬಂದ್ರಿ, ಯಾವಾಗ ಶುರು ಮಾಡಿದ್ರಿ? ನಾನು 10 ವರ್ಷ ಇದ್ದಾಗ ಕ್ರಿಕೆಟ್ ಸ್ಟಾರ್ಟ್ ಮಾಡಿದೆ ಸರ್. ಅವಾಗ ನಾನು 10 ಇಯರ್ಸ್ ಇದ್ದೆ. ಸೊ ನಮ್ಮ ಡ್ಯಾಡಿ ಎಲ್ಲ ಆಡ್ತಿದ್ರು. ಸೊ ಅದನ್ನ ನೋಡಿ ನಮ್ಮ ಮನೆಯಲ್ಲೂ ಎಲ್ಲ ತುಂಬ ಇನ್ಸ್ಪೈರ್ ಆಯಿತು, ನಮ್ಮ ತಂದೆ ಆಡ್ತಿದ್ದಾರೆ ಅಂತ. ನಾನು ಮತ್ತು ನನ್ನ ತಮ್ಮ ಇಬ್ಬರೂ ಒಟ್ಟಿಗೆ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. 10 ಇಯರ್ಸ್ ಇದ್ದಾಗ ಬಸವೇಶ್ವರ ನಗರಲ್ಲಿ ರ್ಯಾನ್ ಕ್ರಿಕೆಟ್ ಅಕಾಡೆಮಿಗೆ ಜಾಯ್ನ್ ಆದೆ. ಅಲ್ಲಿ ಎಲ್ಲ ಪ್ರಾಕ್ಟೀಸ್ ಮಾಡ್ತಿದ್ದೆ, ಬೇಸಿಕ್ಸ್ ಎಲ್ಲ ಕೃಷ್ಣ ಸರ್ ಅಂತ ಹೇಳ್ಕೊಟ್ರಲ್ಲಿ. ಸೊ ಆಫ್ಟರ್ 79 ಇಯರ್ಸ್ ನಮ್ಮ ಕರ್ನಾಟಕಕ್ಕೆ ಈ ಒಂದು ಟ್ರೋಫಿ ಬಂದಿರೋದು ತುಂಬ ಖುಷಿ ವಿಚಾರ, ಟು ಬಿ ಫ್ರ್ಯಾಂಕ್. ಹಾಗೆ CM ಕೂಡ ನಿಮ್ಮ ಬಗ್ಗೆ ಹೆಮ್ಮೆಯಾಗಿ ಪೋಸ್ಟ್ ಮಾಡಿದರು, ಎಲ್ಲ ಪ್ಲೇಯರ್ಸ್ಗಳಿಗೂ ಕೂಡ ಹುರಿದುಂಬಿಸಿದ್ರು. ಸೊ 79 ವರ್ಷದಲ್ಲಿ ನಿಮ್ಮ ಕ್ಯಾಪ್ಟನ್ಸಿ ನಾಯಕತ್ವದಲ್ಲಿ, ಅಂದರೆ ನಿಮ್ಮ ನಾಯಕತ್ವದಲ್ಲಿ ಗೆದ್ದಿರೋದು ಎಷ್ಟು ಖುಷಿ ಇದೆ ನಿಮಗೆ? ಹೇಗೆ ಫೀಲ್ ಆಗ್ತಿದೆ ಅಂತ? ಇಲ್ಲ, ಇದು ತುಂಬ ಖುಷಿ ಆಗ್ತಿದೆ. ಯಾಕಂದರೆ ನಾನು 3 ವರ್ಷ ಅಂಡರ್-19 ಆಡೀನಿ, ಇವಾಗ ಕರ್ನಾಟಕಕ್ಕೆ ರೆಪ್ರೆಸೆಂಟ್ ಮಾಡೀನಿ. ಅದರಲ್ಲಿ ಫಸ್ಟ್ ಟೈಮ್ ನನಗೆ ಕ್ಯಾಪ್ಟನ್ಸಿ ಎಲ್ಲ ಆಪರ್ಚುನಿಟಿ ಕೊಟ್ಟರು ನಮ್ಮ ಕಮಿಟಿ ಅವರೆಲ್ಲ, ಸೆಲೆಕ್ಷನ್ ಕಮಿಟಿ ಇವರೆಲ್ಲ. ಸೊ ಆಪರ್ಚುನಿಟಿ ಸಿಕ್ತು, ನಾನು ಶೋಕೇಸ್ ಮಾಡೋಕ್ಕೆಲ್ಲ ಆಯಿತು ಟ್ಯಾಲೆಂಟ್ನ. ಸೊ ಒಳ್ಳೆ ಚೆನ್ನಾಗಿ ಫಸ್ಟ್ ಟೈಮ್ 79 ಇಯರ್ಸಲ್ಲಿ ವಿನ್ ಆಗಿದ್ದೀವಿ. ಸೊ ಒಂಥರ ಹಿಸ್ಟ್ರಿನೇ ಕ್ರಿಯೇಟ್ ಆಗಿದೆ ಇಲ್ಲಿ. ಸೊ ತುಂಬ ಖುಷಿ ಆಯಿತು ಆ ಮೂಮೆಂಟ್ಸ್ ಎಲ್ಲ ನೆನೆಸ್ಕೊಂಡ್ರೆ. ಇನ್ನು ಓಕೆ, ನಿಮ್ಗೆ ಇನ್ಸ್ಪೈರ್ ಯಾರು ಅಂತ? ಬಿಕಾಸ್ ಯುವರ್ ಅ ಕ್ಯಾಪ್ಟನ್. ಯೂಶಲಿ ಕ್ರಿಕೆಟ್ನಲ್ಲಿ ಕ್ಯಾಪ್ಟನ್ ಅಂತ ಹೇಳಿದ್ರೆ ನಮಗೆ ಧೋನಿ ನೆನಪಾಗ್ತಾರೆ, ವಿರಾಟ್ ಕೊಹ್ಲಿ ನೆನಪಾಗ್ತಾರೆ, ಆ ಥರ. ಸೊ ನೀವು ಆ ಸ್ಟೇಡಿಯಂಗೆ ಎಂಟ್ರಿ ಕೊಟ್ಟಾಗ ಆ್ಯಸ್ ಅ ಕ್ಯಾಪ್ಟನ್ ಆಗಿ ಹೇಗೆ ಫೀಲ್ ಆಗ್ತಿತ್ತು ನಿಮಗೆ ಅಂತ? ಯಾರು ಇನ್ಸ್ಪೈರ್ ಮಾಡ್ತಿದ್ರು ನಿಮಗೆ? ಇಲ್ಲ, ನನಗೆ ಆ್ಯಕ್ಚುಲಿ MS ಧೋನಿ ಅವ್ರದ್ದೇ ಇನ್ಸ್ಪಿರೇಷನ್ ಇದೆ ಆ್ಯಸ್ ಅ ಕ್ಯಾಪ್ಟನ್ ನೋಡೋಂಗಾದ್ರೆ. ಬಿಕಾಸ್ ಅವರು ಕಾಮ್ ಮೈಂಡೆಡ್ ಆಗಿರ್ತಾರೆ, ಯಾವುದೇ ಸಿಚುವೇಶನ್ ಬಂದ್ರೂ ಸ್ವಲ್ಪ ತಾಳ್ಮೆಯಿಂದ ಯೋಚನೆ ಮಾಡ್ತಾರೆ. ಸೊ ನನಗೂ ಅದೇ ಥರ ಒಂದು ಸ್ವಲ್ಪ ಕ್ವಾಲಿಟೀಸ್ ಇದೆ ಅಂತ ನಾನು ಅದನ್ನು ಪ್ರಾಕ್ಟೀಸ್ ಮಾಡ್ತೀನಿ ಅದನ್ನು ಕೂಡ. ಸೊ ಅದು ಒಳ್ಳೆಯದಾಗುತ್ತೆ, ಲೈಕ್ ಮ್ಯಾಚ್ ಸಿಚುವೇಶನ್ಸಲ್ಲೆಲ್ಲ ಕಾಮ್ ಮೈಂಡೆಡ್ ಆಗಿದ್ದರೆ ಸೊ ಹಂಗೆ ಅದನ್ನು ಕಂಟಿನ್ಯೂ ಮಾಡ್ಬೋದು ಅಂತ ಅನಿಸುತ್ತೆ. ಈಗ ಕೂಚ್ ಬಿಹಾರ್ ಟ್ರೋಫಿ ಅದೊಂದು ಐತಿಹಾಸಿಕ ಗೆಲುವು ನಿಮ್ಮದು ಆ್ಯಸ್ ಅ ಕ್ಯಾಪ್ಟನ್ ಅಲ್ಲದೇನು ನಿಮ್ಮ ಪ್ಲೇಯರ್ ಆಗಿ ನಿಮ್ಮ ಕಾಂಟ್ರಿಬ್ಯೂಷನ್ ಏನೇನಿತ್ತು ಈ ಟ್ರೋಫಿನಲ್ಲಿ? ಆ್ಯಸ್ ಅ ಪ್ಲೇಯರ್ ನಾನು ಬ್ಯಾಟಿಂಗಲ್ಲಿ 363 ರನ್ಸ್ ಹೊಡೆದೆ ಸರ್.
ನಂಬರ್ 7 ಆಡ್ತಿದ್ದೆ, ನಂಬರ್ 7 ನಂಬರ್ 8 ಮಿಡ್ಲ್ ಆರ್ಡ್ರಲ್ಲಿ. ಸೊ ಟೀಮಿಗೆ ಅಲ್ಲಿ ಮಿಡ್ಲ್ ಆರ್ಡರ್ ಸ್ಟ್ರೆಂತ್ ಕೊಡ್ತಿದ್ದೆ. ಸೊ ಆಮೇಲೆ ಬೌಲಿಂಗಲ್ಲಿ 33 ವಿಕೆಟ್ಸ್, ಟೀಮಿಗೆ ಹೈಯೆಸ್ಟ್ ವಿಕೆಟ್ ಟೇಕರ್ ಆಗಿದ್ದೆ. ಸೊ ಎಲ್ಲ ಆಪರ್ಚುನಿಟಿ ಸಿಕ್ತು, ಟೈಮಿಗೆ ಕರೆಕ್ಟಾಗಿ ಎಲ್ಲ ಮಾಡಿ ಪ್ಲ್ಯಾನ್ ಮಾಡಿ ಎಲ್ಲ ವರ್ಕ್ ಮಾಡಿದ್ದಕ್ಕೆ ಸೊ ಇವಾಗ ವಿನ್ ಆಗಿದ್ದೀವಿ ಟ್ರೋಫಿ ಫಾರ್ ದ ಫಸ್ಟ್ ಟೈಮ್. ಈ 363 ರನ್ಸಲ್ಲಿ ನಿಮ್ಮ ಬೆಸ್ಟ್ ಇನ್ನಿಂಗ್ಸ್ ಅಂತ ಹೇಳ್ಬೋದಾದರೆ ಹುಬ್ಬಳ್ಳಿಯ ಕ್ವಾರ್ಟರ್ ಫೈನಲ್. ಯಾಕಂದರೆ ಆ ಪಿಚ್ಚಲ್ಲಿ ಬ್ಯಾಟಿಂಗ್ ಮಾಡೋದೇ ಕಷ್ಟ ಇತ್ತು. ನೀವು ಬಂದಿರೋ ಆರ್ಡ್ರು 7th ಅಥವಾ 8th ನಂಬರ್ 8ಅಲ್ಲಿ ಬಂದಾಗ ಅಷ್ಟೊಂದು ಅಪಾರ್ಚುನಿಟಿ ಇರಲಿಲ್ಲ ನಿಮಗೆ, ಯಾಕಂದರೆ ಬಾಲಿಂಗ್ ಯೂನಿಟ್ ಚೆನ್ನಾಗಿತ್ತು, ಅಪೋನೆಂಟು ಪಿಚ್ ಬ್ಯಾಟ್ಸ್ಮನ್ ಫೇವರ್ ಇರಲಿಲ್ಲ. ಅದರಲ್ಲಿ ನೀವು ಯಾವ ಥರ ಸೆಂಚುರಿ ಮಾಡಿದ್ದು ಹೆಂಗೆ? ಅದು ಪ್ರೀ ಡಿಟರ್ಮೈಂಡ್ ಅಂದರೆ ಮೊದಲೇ ನೀವು ಅಂದ್ಕೊಂಡಿದ್ರ ಅಥವಾ ಹೆಂಗೆ? ಇಲ್ಲ, ಅದು ಆ ಮ್ಯಾಚು ಫಸ್ಟ್ ಏನಾಗಿತ್ತು, ನಾವು ವಿನ್ ಆದರೆ ಟಾಸ್ ಬ್ಯಾಟಿಂಗ್ ಅಂತಲೇ ಇತ್ತು ಮೈಂಡಲ್ಲಿ. ಬಟ್ ಸೋತ್ವಿ. ಅವರು ಬ್ಯಾಟಿಂಗ್ ತೊಗೊಂಡ್ರು, ಒಳ್ಳೆ ಟೋಟಲ್ ಪೋಸ್ಟ್ ಮಾಡಿದ್ರು, 270 ಹೊಡೆದ್ರು ಅವರು. ಅದ್ರಲ್ಲಿ ನಾನು 6 ವಿಕೆಟ್ಸ್ ಕೂಡ ತೊಗೊಂಡೆ. ಲೆಫ್ಟ್ ಆರ್ಮ್ ಆಫ್ ಸ್ಪಿನ್ನಲ್ಲಿ ತೊಗೊಂಡೆ, ರೈಟ್ ಆರ್ಮ್ ಆಫ್ ಸ್ಪಿನ್ನಲ್ಲಿ. ಲೆಫ್ಟ್ ಆರ್ಮ್ ಆಫ್ ಸ್ಪಿನ್ ಆಗ್ತಿದ್ದೆ, ಅಷ್ಟೇನು ಅಸಿಸ್ಟೆನ್ಸ್ ಇರಲಿಲ್ಲ ವಿಕೆಟಿಂದ. ಸೊ ರೈಟ್ ಆರ್ಮ್ ಆಫ್ ಸ್ಪಿನ್ನಿಗೆ ಬಂದಾಗ 6 ವಿಕೆಟ್ಸ್ ತೊಗೊಂಡೆ ಅದರಲ್ಲಿ. ಸೊ ನೆಕ್ಸ್ಟು ಬ್ಯಾಟಿಂಗ್ ಬಂದಾಗ ನಮ್ಮ ಟೀಮ್ 196 for 6 ಇದ್ದರು. ಸೊ ಆ ಟೈಮಲ್ಲಿ ನಾನು ಬ್ಯಾಟಿಂಗ್ ಹೋದೆ. ಅಲ್ಲಿಂದ ಫಸ್ಟ್ ಟಾರ್ಗೆಟ್ ಇದ್ದಿದ್ದು 270 ರೀಚ್ ಮಾಡಬೇಕು, ಫಸ್ಟ್ ಲೀಡ್ ತೊಗೊಬೇಕು, ನೆಕ್ಸ್ಟ್ ಏನೇ ಇದ್ದರೂ ಟಾರ್ಗೆಟ್ ಅವ್ರಿಗೆ ಕೊಡಬೇಕು ಅಂತ ಇತ್ತು ಮೈಂಡಲ್ಲಿ. ಸೊ ಹಂಗೆ ಆಯಿತು. ನೆಕ್ಸ್ಟ್ ಡೇ ಎಲ್ಲ ಟಾರ್ಗೆಟ್ ಎಲ್ಲ ರೀಚ್ ಆಗಿ ತೊಗೊಂಡ್ಮೇಲೆ ಆಮೇಲೆ ಲೀಡ್ ಆದಮೇಲೆ ಸಡನ್ನಾಗಿ 2 ವಿಕೆಟ್ಸ್ ಫಾಲ್ ಆಯಿತು. ಸೊ ಇನ್ನು ಲಾಸ್ಟ್ 2 ವಿಕೆಟ್ಸ್ ಇತ್ತು ಅಷ್ಟೇ. 9th ವಿಕೆಟ್ ಪಾರ್ಟ್ನರ್ಶಿಪ್ ನಂದು ಮತ್ತು ಸಮರ್ಥ್ ನಗರದ್ದು ಬೆಸ್ಟ್ ಪಾರ್ಟ್ನರ್ಶಿಪ್ ಅನಿಸುತ್ತೆ. 120 ರನ್ಸ್ ಪಾರ್ಟ್ನರ್ಶಿಪ್ ಮಾಡಿದ್ವಿ ಆ ವಿಕೆಟಲ್ಲಿ. ಚೆನ್ನಾಗಿತ್ತು, ಲೈಕ್ ಒಳ್ಳೆ ಫೀಲ್ ಕೂಡ ಸಿಕ್ತು. 157 ಹೊಡೆದೆ. ಟೀಮ್ ಕೂಡ ಒಳ್ಳೆ ಸೇಫರ್ ಪೊಸಿಷನಿಗೆ ಬಂತು. 416 ಪೋಸ್ಟ್ ಮಾಡಿದ್ವಿ ಟೋಟಲು. ನೆಕ್ಸ್ಟ್ ಅವ್ರು ಮತ್ತೆ ಆಲ್ಔಟ್ ಮಾಡಿ ನೆಕ್ಸ್ಟ್ ಟಾರ್ಗೆಟ್ ಚೇಸ್ ಮಾಡಿದ್ವಿ. 40 ಟಾರ್ಗೆಟ್ ಇತ್ತು ಸರ್. ಅದೇ ನಿಮ್ಮದೊಂದು ಸ್ಪೆಷಲ್ ಕ್ವಾಲಿಟಿ ಇದೆ, ಲೆಫ್ಟು ರೈಟು ಎರಡರಲ್ಲೂ ಬಾಲಿಂಗ್ ಮಾಡ್ತೀರಾ. ಅದು ಯಾವ ಥರ ರೂಢಿ ಮಾಡ್ಕೊಂಡ್ರಿ? ಅದು ಹೆಂಗೆ ರೂಢಿ ಆಯಿತು ನಿಮಗೆ? ಮೊದಲು ಯಾರಾದರೂ ಇನ್ನೂ ನೋಡಿದ್ರೆ ಆ ಥರ ಮಾಡೋರನ್ನ? ಇಲ್ಲ, ಆ್ಯಸ್ ಅ ಕ್ರಿಕೆಟರ್ ನಾನು ಸ್ಟಾರ್ಟ್ ಮಾಡಿದ್ದು ಫಸ್ಟು ರೈಟ್ ಆರ್ಮ್ ಮೀಡಿಯಮ್ ಪೇಸರ್ ಆಗಿ. ಸೊ ಹಂಗೆ ಹೋಗ್ತಾ ಆಮೇಲೆ ನಮ್ಮ ತಂದೆಯವರು ಹೇಳಿದ್ರು, ಇಲ್ಲ ನೀನು ಲೆಫ್ಟ್ ಆರ್ಮ್ ಸ್ಪಿನ್ ಮಾಡ್ಬೋದು ನೋಡು, ಬಿಕಾಸ್ ನಾನು ಲೆಫ್ಟಲ್ಲಿ ಬರಿತೀನಿ, ಬೈ ಬರ್ತಿನ ಲೆಫ್ಟಲ್ಲೇ ಬರೆಯೋದು ನಾನು. ಸೊ ಲೆಫ್ಟ್ ಆರ್ಮ್ ಸ್ಪಿನ್ ಸ್ಟಾರ್ಟ್ ಮಾಡು ಅಂತ ಹೇಳಿದ್ರು ಅವರು. ಲೆಫ್ಟ್ ಆರ್ಮ್ ಸ್ಪಿನ್ ಸ್ಟಾರ್ಟ್ ಮಾಡಿದೆ. ಅದ್ರ ಜೊತೆಗೆ ರೈಟ್ ಹ್ಯಾಂಡಲ್ಲೂ ಪವರ್ ಇತ್ತಲ್ಲ, ಸೊ ಈಕ್ವಲ್ ಪವರ್ ಇತ್ತು ಎರಡು ಕಡೆನೂ ಕರೆಕ್ಟಾಗಿ ಟ್ರೈನಿಂಗ್ ಮಾಡ್ತಿದ್ದೆ. ಸೊ ಆಮೇಲೆ ಆಫ್ ಸ್ಪಿನ್ನು ಸ್ಟಾರ್ಟ್ ಮಾಡೋಕ್ಕೆ ಹೇಳಿದ್ರು ಅವರೇನೆ, ಎರಡೂ ಮಾಡ್ತಿದ್ದೆ. ಆಮೇಲೆ ನಮ್ಮ ಭಟ್ ಸರ್ ಇದ್ದರು, ಅವರು ನನಗೆ ಲೆಫ್ಟ್ ಆರ್ಮ್ ಸ್ಪಿನ್ ಕೋಚು. ಅವರೆಲ್ಲ ಅದರಲ್ಲಿ ಕೆಲವು ಟಿಪ್ಸ್ ಕೊಟ್ಟರು. ಆಫ್ ಸ್ಪಿನ್ ನಾನೇ ಕಲಿತೆ. ಸೊ ಇವಾಗೆಲ್ಲ ಚೆನ್ನಾಗಿ ಆಗ್ತಿದೆ ಸರ್. ಕೂಚ್ ಬಿಹಾರ್ ಟ್ರೋಫಿ ಗೆದ್ದಿರೋದು ಒಂದು ಖುಷಿ ಒಂದು ಕಡೆ ಆದರೆ, ಈಗ ಅಂಡರ್-19 ವರ್ಲ್ಡ್ ಕಪ್ ಕೂಡ ನಡೀತಾ ಇದೆ. ಸೊ ಎಷ್ಟು ಡಿಸಪಾಯಿಂಟ್ ಆಯಿತು ಅಂದರೆ, ನೀವು ಆಡಬೇಕು ಅಂತ ಹೇಳಿ ಎಷ್ಟು ಅಂದ್ಕೊಂಡಿದ್ರಿ ಅಲ್ಲಿ ಅಂತ? ಇಲ್ಲ, ಅದು 100% ಶ್ಯೂರ್ ಅಂತ ಅನ್ನಿಸ್ತು ನನಗೆ. ಆಫ್ಟರ್ ಇಷ್ಟು ಪರ್ಫಾರ್ಮೆನ್ಸ್ ಮಾಡಿದ್ಮೇಲೆ ಅಲ್ಲಿ ಹೈಯೆಸ್ಟ್ ವಿಕೆಟ್ ಟೇಕರ್ ಆಗಿದೆ ಚಾಲೆಂಜರ್ ಸೀರೀಸಲ್ಲಿ. ಸೊ ಬಟ್ ಡಿಸಪಾಯಿಂಟ್ ಆಯಿತು ಅಟ್ ಪಾಯಿಂಟ್ ಆಫ್ ಟೈಮ್. ಬಟ್ ಹಾಗೆ ಮೂವ್ ಆನ್ ಆಗ್ತಿರಬೇಕು, ಆ ಥರ ಸೆಲೆಕ್ಷನ್ಸ್ ಎಲ್ಲ ಆಗ್ತಾ ಇರುತ್ತೆ ಲೈಫಲ್ಲಿ. ಸೊ ಅದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡಿದೆ. ನೆಕ್ಸ್ಟ್ ಏನು ಬರುತ್ತೆ ಅದನ್ನು, ಆ ಆಪರ್ಚುನಿಟೀಸ್ನ ಗ್ರ್ಯಾಬ್ ಮಾಡೋಕ್ಕೆ ನೋಡ್ತಾ ಇರಬೇಕು ಅಂತ ಅನ್ಕೋತೀನಿ ನಾನು ಯಾವಾಗಲೂ. ಸೊ ಅದು ಆಗಿದ ತಕ್ಷಣ ನೆಕ್ಸ್ಟ್ ಇಲ್ಲಿ ಕೂಚ್ ಬಿಹಾರ್ ಕ್ಯಾಪ್ಟನ್ ಮಾಡಿದ್ರು ನನ್ನ. ಸೊ ಅದರಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿ ಇವಾಗ ಟ್ರೋಫಿನೂ ವಿನ್ ಆಗಿದ್ವಿ, ಅದು ಖುಷಿ ಇದೆ. ಸೊ ನಾನು ಕೇಳ್ಪಟ್ಟಿದ್ದೆ ನೀವು ಯುವರಾಜ್ ಸಿಂಗ್ ಅವ್ರನ್ನೂ ಕೂಡ ಭೇಟಿ ಮಾಡಿದ್ರಿ ಅಂತ ಹೇಳಿ, ಚಿಕ್ಕಬಳ್ಳಾಪುರದಲ್ಲಿ ಅನಿಸುತ್ತೆ. ಸೊ ಅವಾಗ ನಿಮ್ಮ ನಂಬರ್ ಕೂಡ ಅವರು ತೊಗೊಂಡ್ರು. ನೀನು ಆಡಿಲ್ವಾ ಅಂಡರ್-19 ಅಂತ ಕೂಡ ಕೇಳ್ತಾ ಇದ್ರು ಅಂತ. ಸೊ ಅವರ ಕಾನ್ವರ್ಸೇಷನಲ್ಲಿ ಏನಾಯಿತು? ನೆಕ್ಸ್ಟ್ ಅವ್ರು ನಿಮ್ಮನ್ನು IPLಗೂ ಕೂಡ ಕರ್ತರಬೇಕು ಅನ್ನುವಂಥ ಪ್ಲ್ಯಾನಲ್ಲಿದ್ದಾರೆ ಅಂತ ಕೇಳ್ಪಟ್ವಿ. ಸೊ ಎಷ್ಟು ಖುಷಿ ಇದೆ ಅವ್ರನ್ನ ಮೀಟ್ ಮಾಡಿ ಅಂತ? ಇಲ್ಲ, ಅದು ತುಂಬ ಖುಷಿ ಆಯಿತು. ಅವರು ಒನ್ ವರ್ಲ್ಡ್ ಒನ್ ಫ್ಯಾಮಿಲಿ ಕಪ್ ಆಡೋಕ್ಕೆ ಬಂದಿದ್ರು ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ. ಸೊ ಅಲ್ಲಿ ಅವ್ರು ನನ್ನ ಬೌಲಿಂಗ್ 2 ಕೈಲೂ ಮಾಡಿದ್ದು ನೋಡಿ ಅವರೇ ಬ್ಯಾಟಿಂಗ್ ಆಡಿದ್ರು ಖುದ್ದಾಗಿ. ಸೊ ನೋಡಿದ್ರು, ಆಮೇಲೆ ತುಂಬ ಕರೆದು ಒಂದು ಹಾಫ್ ಆನ್ ಅವರ್ ಮಾತಾಡಿಸಿದ್ರು ನನ್ನ. ತುಂಬ ಚೆನ್ನಾಗಿ ಆಗ್ತಿದೆ, ಏನೇನು ಆಡಿದ್ಯಾ ಎಲ್ಲ ಕೇಳಿ ಅವರು ಹೇಳಿದೆ ಈ ಥರ ಎಲ್ಲ ಪರ್ಫಾರ್ಮೆನ್ಸ್. ಅವರು ಓಕೆ ಪರವಾಗಿಲ್ಲ, ಬಟ್ ಈ ಥರ ಆಗುತ್ತೆ, ರೆಡಿ ಇರಬೇಕು ಇದಕ್ಕೆಲ್ಲ. ಅವರು ಹೇಳಿದ್ರು ಅವ್ರ ಎಕ್ಸ್ಪೀರಿಯೆನ್ಸ್. ಅವರು 15 ಇಯರ್ಸ್ ಇದ್ದಾಗ ಫಸ್ಟ್ ಕ್ಲಾಸ್ ಡೆಬ್ಯೂ ಮಾಡಿದ್ರಂತೆ. ಆಮೇಲೆ 3 ಇಯರ್ಸ್ ಅವ್ರಿಗೆ ಏನೂ ಚಾನ್ಸ್ ಸಿಗಲಿಲ್ಲ. ಸೊ 18ಗೆ ಮತ್ತೆ ಸೆಕೆಂಡ್ ಮ್ಯಾಚ್ ಆಡಿ ಅವರು ಅಲ್ಲಿಂದ ನೆಕ್ಸ್ಟು 6 ಮಂತ್ಸಲ್ಲಿ ಅವರು ಇಂಡಿಯಾ ಅಂಡರ್-19 ಪ್ಲಸ್ ಇಂಡಿಯಾ ಟೀಮ್ಗೂ ರೆಪ್ರೆಸೆಂಟ್ ಮಾಡಿದ್ರಂತೆ. ಸೊ ಅವ್ರು ಹೇಳಿದ್ದು, ನನಗೆ ಹೇಳಿದ್ದು, ಪೇಷನ್ಸ್ ಇಡ್ಕೊ, ಯಾವತ್ತೇ ಲೈಫಲ್ಲಿ ನಿನಗೆ ಅದು ಆಗಬೇಕಂತ ಇದ್ದರೆ 100% ಬೇಗನೆ ಆಗಿಬಿಡುತ್ತೆ ಅಂತ ಹೇಳಿದರು. ಸೊ ಅದೊಂದು ಒಳ್ಳೆ ಚೆನ್ನಾಗಿ ಕಾನ್ವರ್ಸೇಷನ್ ಇತ್ತು ಅವ್ರ ಜೊತೆ. ಆಮೇಲೆ ಲೆಫ್ಟ್ ಆರ್ಮ್ ಸ್ಪಿನ್ ಕೂಡ ಅಲ್ವಾ ಅವರು. ಸೊ ಅವರು ಒಂಚೂರು ಕೆಲವು ಟಿಪ್ಸ್ ಎಲ್ಲ ಕೊಟ್ಟಿದ್ದಾರೆ. ಆಮೇಲೆ ಹೇಳಿದ್ದಾರೆ, ರೆಡಿ ಇರು, ನಾನು ನಿನ್ನ ಟ್ರಯಲ್ಸಿಗೂ ಕೂಡ ಕಳಿಸ್ತೀನಿ ಅಂತ ಹೇಳಿದ್ದಾರೆ. ಟೋಟಲಿ ಈ ಲೆಫ್ಟು ರೈಟು ಕಾಂಬಿನೇಷನಲ್ಲಿ ಇಲ್ಲಿವರೆಗೂ KSCA ಮ್ಯಾಚಸ್ಸು, BCCI ಮ್ಯಾಚಸ್ ಎಲ್ಲ ಸೇರಿ ಎಷ್ಟು ವಿಕೆಟ್ಸ್ ತೊಗೊಂಡಿದ್ದೀರಿ? ಜೊತೆಗೆ ಬ್ಯಾಟಿಂಗಲ್ಲಿ ಎಷ್ಟು ರನ್ಸನ್ನು ಮಾಡಿದ್ದೀರಿ? ಟೋಟಲಿ ಹೇಳ್ಬೇಕಂದ್ರೆ 3,500 ರನ್ಸ್ ಇದೆ. ಸೊ ಎಲ್ಲ ಮ್ಯಾಚಸ್ ಸೇರಿಸಿದ್ರೆ ಕರ್ನಾಟಕ ಅದು, ಆಮೇಲೆ BCCI ಮ್ಯಾಚಸ್ ಅದು ಇದೆಲ್ಲ ಸೇರಿಸಿದ್ರೆ. ಆಮೇಲೆ ವಿಕೆಟ್ಸು 350 ವಿಕೆಟ್ಸ್ ಪ್ಲಸ್ ಇದೆ ಸರ್.
ಬಿಕಾಸ್ ಎಲ್ಲ ಕಡೆ ಮ್ಯಾಚ್ ಆಡಿ ಎಕ್ಸ್ಪೀರಿಯನ್ಸು ಕೂಡ ಬರುತ್ತೆ. ಸೊ ಎಲ್ಲ ಮ್ಯಾಚ್ ನಾನು ಸ್ಟ್ಯಾಟ್ಸು ಬರೆದಿಟ್ಕೋತೀನಿ. ಸೊ ನೆನಪಿರುತ್ತೆ ನನಗೆ ಏನೇನು ಮಾಡೀನಿ ಅಂತ ಎಲ್ಲ. ಈಗ ಅಂಡರ್-23 CK ನಾಯ್ಡು ಟೂರ್ನಮೆಂಟಿಗೆ ನೀವು ಆಡ್ತಾಯಿದ್ರಿ, ಕರ್ನಾಟಕ ರೆಪ್ರೆಸೆಂಟ್ ಮಾಡ್ತಾಯಿದ್ರಿ, ಡೆಬ್ಯೂ ಮ್ಯಾಚ್. ಆ ಪರ್ಫಾರ್ಮೆನ್ಸ್ ಬಗ್ಗೆ ಏನು ಅನಿಸುತ್ತೆ? ಡೆಬ್ಯೂ ಮ್ಯಾಚ್ ಸ್ವಲ್ಪ ಇವಾಗ ರೀಸೆಂಟಾಗಿ ನಡೀತು ಜಮ್ಮು ಆ್ಯಂಡ್ ಕಾಶ್ಮೀರ್ ಮೇಲೆ, ಆಲೂರಲ್ಲಿ. ಸೊ ಸ್ವಲ್ಪ ನರ್ವ್ಸ್ ಇತ್ತು ಹೋಗ್ಬೇಕಾದ್ರೆ, ಎಲ್ಲ ಸೀನಿಯರ್ ಪ್ಲೇಯರ್ಸ್ ಎಲ್ಲ ಇದ್ದಾರೆ ಅಂತ. ಬಟ್ ಹಂಗಂದ್ರೂ ಸ್ವಲ್ಪ ಹೊತ್ತು ಆಡಿದ ತಕ್ಷಣ ನನಗೆ ಗೊತ್ತಾಯಿತು ಈ ಲೆವೆಲ್ ನಾನು ಆಡ್ಬೋದು ಅಂತ. ಸೊ ಹಂಗೆ ಆಡ್ತಾ 50 ಹೊಡೆದೆ ಫಸ್ಟ್ ಮ್ಯಾಚಲ್ಲಿ, 54 ಆಫ್ 63 ಬಾಲ್ಸ್. ಆಮೇಲೆ ಆಡಿದೆ, ಲಾಸ್ಟ್ ವಿಕೆಟ್ ಔಟ್ ಆದೆ. ನೆಕ್ಸ್ಟ್ ಬೌಲಿಂಗಲ್ಲೂ ಕೂಡ 2 ವಿಕೆಟ್ಸ್ ಈಚ್ ಇನ್ನಿಂಗ್ಸಲ್ಲಿ ತೊಗೊಂಡೆ. ಸೊ ತುಂಬ ಖುಷಿ ಆಯಿತು ಸರ್. ಆ ಮ್ಯಾಚು ವಿನ್ ಆದ್ವಿ ಜಮ್ಮು ಆ್ಯಂಡ್ ಕಾಶ್ಮೀರ್ ಮೇಲೆ. ಒಳ್ಳೆ ಮ್ಯಾಚ್ ಸರ್. ಯುವರಾಜ್ ಸಿಂಗ್ ಬಗ್ಗೆ ಕೂಡ ಹೇಳ್ತಿದ್ರಿ ನೀವು. ಸೊ ಆಲ್ಮೋಸ್ಟ್ ಇಂಟರ್ನ್ಯಾಷನಲ್ ಕ್ರಿಕೆಟ್ ಪ್ಲೇಯರ್ನ ಕೂಡ ಮೀಟ್ ಮಾಡಿದ್ದೀರಾ ನೀವು. ಕೆಲವ್ರಿಗೆ ನಮ್ಮ ನ್ಯಾಷನಲ್ ಪ್ಲೇಯರ್ಗಳಿಗೂ ಕೂಡ ಬೌಲಿಂಗ್ ಮಾಡಿದ್ದೀರಾ. ಸೊ ಒಂದು ನಾನು ವಿರಾಟ್ ಕೊಹ್ಲಿ ಅವರು ಹೇಳಿದರು ಅಂತ ನಾನು ಕೇಳ್ಪಟ್ಟಿದ್ದು, ನಿಮ್ಮ ಬೌಲಿಂಗ್ನ ಅವ್ರು ಬ್ಯಾಟ್ ಮಾಡೋದಕ್ಕೆ ಕಷ್ಟಪಟ್ರೇನೋ ಅಂತ ಹೇಳಿ ಒಂದಷ್ಟು ಓದಿದ್ದೆ, ನಾನು ತಿಳ್ಕೊಂಡಿದ್ದೆ ಕೂಡ. ಆ ರೀತಿ ನ್ಯಾಷನಲ್ ಪ್ಲೇಯರ್ಗಳನ್ನು, ಇಂಟರ್ನ್ಯಾಷನಲ್ ಪ್ಲೇಯರ್ಗಳನ್ನು ಮೀಟ್ ಮಾಡುವಾಗ ಎಷ್ಟು ಖುಷಿ ಇತ್ತು, ಜೊತೆಗೆ ಭಯ ಕೂಡ ಎಷ್ಟಿತ್ತು ಅಂತ, ಬೀಂಗ್ ಅ ಯಂಗ್ ಕ್ರಿಕೆಟ್ ಪ್ಲೇಯರ್? ಸೊ ಅವತ್ತು ತುಂಬ ಖುಷಿ ಆಯಿತು, ಬಿಕಾಸ್ ಅವರು IPL ನೆಟ್ಸಿಗೆ ಬಂದಿದ್ದರು. ಸೊ ನಮ್ಮನ್ನ KSA ಬೌಲಿಂಗ್ ಕರೆದಿದ್ರು, ಒಳ್ಳೆ ಬೌಲರ್ಸ್ ಎಲ್ಲ ಬನ್ನಿ ಅವರಿಗೆ ಮಾಡಿ ಅಂತ. ಸೊ ಒಂದು ಆಪರ್ಚುನಿಟಿ ಸಿಕ್ತು ಮತ್ತೆ ಅಂತ ಹೋದ್ವಿ. ಅಲ್ಲಿ ವಿರಾಟ್ ಕೊಹ್ಲಿ, ಫ್ಯಾಫ್ ಡು ಪ್ಲೆಸಿಸ್ ಆಗಲಿ, ಆಮೇಲೆ ಬೇರೆ ಟೀಮ್ಸ್ ಎಲ್ಲ ಇತ್ತು, ಚೆನ್ನೈ ಸೂಪರ್ ಕಿಂಗ್ಸ್, ಧೋನಿ ಕೂಡ ಸಿಕ್ಕಿದ್ರು ಅವರು. ಸೊ ಎಲ್ಲರೂ ಇದ್ದರು, ಕೊಹ್ಲಿನೂ ಬೌಲಿಂಗ್ ಆಗದೆ ಅವ್ರಿಗೆ. ಸೊ ಅವರೆಲ್ಲ ಒಂಥರ ಚೆನ್ನಾಗಿ ಖುಷಿಯಾದರು, ಗುಡ್ ಟ್ಯಾಲೆಂಟ್, ಚೆನ್ನಾಗಿ ಮಾಡ್ತಿರು, ಕೀಪ್ ಪರ್ಫಾರ್ಮಿಂಗ್ ವೆಲ್ ಅಂತ ಎಲ್ಲ ಹೇಳಿದ್ದಾರೆ. ಸೊ ಜಸ್ಟ್ ಮಾಡಬೇಕಂತ ಇದ್ದೀನಿ ಇವಾಗ. ಕ್ರಿಕೆಟ್ ಪ್ಲೇಯರ್ಸ್ಗಳು ಅಥವಾ ಈ ಸ್ಪೋರ್ಟ್ಸ್ ಮ್ಯಾನ್ಸ್ ಯಾರಿರ್ತಾರೆ ಅವರಿಗೆಲ್ಲ ಸೋಲು ಗೆಲುವು ಒಂದೇ ರೀತಿ ಅಕ್ಸೆಪ್ಟ್ ಮಾಡಬೇಕು. ಅವರು ಸೋಲು ಬಂದಿದ ತಕ್ಷಣ ಕುಗ್ಗಬಾರ್ದು, ಗೆಲುವು ಬಂದಿದ ತಕ್ಷಣ ಹಿಗ್ಬಾರ್ದು ಅಂತ ಹೇಳ್ತಾರೆ. ಸೊ ಧೀರಜ್ಗೆ ಯಾರು ಅದರ ಇನ್ಸ್ಪಿರೇಷನ್ನು? ಈಗ ಒಂದು ಟೈಮ್ ಬ್ಯಾಡ್ ಡೇ ಆಗೋಯ್ತು, ನಿಮಗೆ ವಿಕೆಟ್ ತೊಗೊಳೋದಕ್ಕಾಗಲಿಲ್ಲ ಅಥವಾ ನಾವು ಗೆಲ್ಲೋದಕ್ಕಾಗಲಿಲ್ಲ, ಬ್ಯಾಟ್ಸ್ಮ್ಯಾನ್ ಆಗಿ ನೀವು ಕರೆಕ್ಟಾಗಿ ಬ್ಯಾಟಿಂಗ್ ಮಾಡೋದಕ್ಕಾಗಿರಲಿಲ್ಲ. ಸೊ ಆ ಟೈಮಲ್ಲಿ ಹೇಗೆ ಮೇಂಟೈನ್ ಮಾಡ್ತೀರಾ ನೀವು? ಎಷ್ಟು ಪಾಸಿಟಿವ್ ಆಗಿ ತೊಗೋತೀರಾ? ಅದಕ್ಕೆ ಯಾರು ಇನ್ಸ್ಪಿರೇಷನ್ ನಿಮಗೆ ಅಂತ? ಅದರಲ್ಲೂ ಕೂಡ ಧೋನಿ ಅವ್ರದ್ದೇ ಬರುತ್ತೆ, ಬಿಕಾಸ್ ಅವರು ಎಷ್ಟೊಂದು ಇಂಟರ್ವ್ಯೂಸ್ಗಳಲ್ಲಿ ಹೇಳಿದ್ದಾರೆ. ಸೊ ಇದು ಒನ್ ಮ್ಯಾಚ್ ಗೇಮ್ ಅಲ್ಲ, ಇದು ವೆರಿ ಲಾಂಗ್ ಟರ್ಮ್ ಆಡಬೇಕು. ಕ್ರಿಕೆಟ್ ಪ್ಲೇಯರ್ಸ್ ಅಂದರೆ ಲಾಂಗ್ ಟರ್ಮಿಗೆ ಯೋಚಿಸಬೇಕು. ಸೊ ಒಂದು ಮ್ಯಾಚಿಂದ ಏನೂ ಆಗಲ್ಲ. ಬಟ್ ಆ ಒಂದು ಮ್ಯಾಚಲ್ಲಿ ನಾನೇನು ಅಂದ್ಕೊಳ್ಳೋದಂದರೆ, ಲೈಕ್ ಆ ಮ್ಯಾಚ್ ನಾನು ರನ್ಸ್ ಹೊಡೆದಿದ್ದೀನೋ ಇಲ್ಲ ವಿಕೆಟ್ ತೆಗ್ದಿಲ್ವೋ, ಬಟ್ 100% ಫೀಲ್ಡ್ ಮೇಲೆ ಕೊಟ್ಟನ ಅಂತ ಮಾತ್ರ ನಾನು ಯೋಚಿಸೋದು. 100% ಕೊಟ್ಟಿದ್ರೆ ನನಗೆ ಖುಷಿ ಆಗುತ್ತೆ. ಇಲ್ಲ ಅಂದರೆ ಆವಾಗ ನಾನು ಸ್ವಲ್ಪ ಯೋಚಿಸ್ಬೇಕಂತ ಅನಿಸುತ್ತೆ, ಏನೋ ತಪ್ಪಾಗಿದೆ, ಸ್ವಲ್ಪ ಇನ್ನು ಕರೆಕ್ಟ್ ಮಾಡ್ಕೊಬೇಕು ಅಂತ. ಅಂದರೆ ಕರೆಕ್ಷನ್ ಇದ್ದಾಗ ಯಾರ ಹತ್ರ ಮಾತಾಡ್ತೀರಾ ಅಂತ? ಸೊ ನಾನು ಎಲ್ಲಿ ಎಡವಿದ್ದೀನಿ, ಗುರು ಯಾರಾದರೂ ಇದ್ದಾರಾ ಹೇಗೆ ಅಂತ? ಆ ಗುರು ಇದ್ದಾರೆ. ಏನಾದರೂ ಬೌಲಿಂಗಲ್ಲಿ ಸ್ವಲ್ಪ ಎಡವಿದ್ರೆ ಆವಾಗ ಭಟ್ ಸರಿಗೆ ಮಾತಾಡ್ತೀನಿ. ಬ್ಯಾಟಿಂಗಲ್ಲಿ ಏನಾದರೂ ಎಡವಿದ್ರೆ ಆವಾಗ ಇರ್ಫಾನ್ ಸರ್ ಇದ್ದಾರೆ KOC, ಅಲ್ಲಿ ಅವ್ರ ಜೊತೆ ಮಾತಾಡ್ತೀನಿ. ಇಲ್ಲಾಂದರೆ ಕೃಷ್ಣ ಸರ್, ನಮ್ಮದು ಕ್ರಿಕೆಟ್ ಬೇಸಿಕ್ಸ್ ಕಲಿಸ್ಕೊಟ್ಟಿದ್ದೆಲ್ಲ ಅವ್ರಿಗೆ ಮಾತಾಡ್ತೀನಿ. ಸೊ ಆ ಥರ ಇಲ್ಲ, ಏನಾದರೂ ಇದ್ದರೆ ತುಂಬ ಕಾಂಪ್ಲಿಕೇಟೆಡ್ ಆಗಿದ್ದರೆ ನಾನು ಸೆಲ್ಫಾಗಿ ಇದೇನು ಮಾಡೋಕ್ಕೆ ನೋಡ್ಕೋತೀನಿ ಸ್ವಲ್ಪ. ಆ ಥರದ್ದು ಯಾವ್ದಾದ್ರು ಇನ್ಸಿಡೆಂಟ್ ಬಂದಿದೆಯಾ ನಿಮ್ಮ ಲೈಫಲ್ಲಿ? ಆಡುವಾಗ ಆ ಥರ ಇವತ್ತು ಆಡೋಕ್ಕಾಗಲಿಲ್ಲ, ನನಗೆ ಶೇರ್ ಮಾಡ್ಕೊಳ್ಬೇಕು ನಿಮ್ಮ ಒಂದು ಆ ಕಾಂಪ್ಲಿಕೇಶನ್ಸ್ಗಳನ್ನು ಅಥವಾ ಪೇಯ್ನ ಅಂತ? ಇಲ್ಲ, ಆ ಥರ ಎಷ್ಟೊಂದು ಸಿಚುವೇಶನ್ಸ್ ಬಂದಿದೆ. ಬಟ್ ನಾನು ಶೇರ್ ಮಾಡಿಕೊಂಡ್ರು ಏನು ಯೂಸ್ ಇಲ್ಲ. ಇದು ಲೈಕ್ ಕೊನೆಗೆ ನಾನೇ ಇದನ್ನು ಹ್ಯಾಂಡಲ್ ಮಾಡಬೇಕು. ನೆಕ್ಸ್ಟು ಫ್ಯೂಚರ್ ಗೇಮ್ಸ್ ನಾನು ಆಡೋದ್ರಲ್ಲೂ ಕೂಡ ನಾನೇ ಹ್ಯಾಂಡಲ್ ಮಾಡ್ಕೊಬೇಕು, ನಾನೇ ಇದಕ್ಕೆ ಸೊಲ್ಯೂಷನ್ ಹುಡುಕ್ಬೇಕಂತ ಅಂದ್ಕೊಂಡು ಕೊನೆಗೆ ನನ್ನಲ್ಲೇ ಇಟ್ಕೊಂಡು ಲೈಕ್ ಅದು ನನಗೆ ಓವರ್ಕಮ್ ಮಾಡಬೇಕಂತ ಯೋಚಿಸ್ತೀನಿ ಅಷ್ಟೇ. ಸೊ ಯಾವುದಾದ್ರು ಸಿಚುವೇಶನಿಗೆ ನಮಗೆ ಶೇರ್ ಮಾಡ್ಕೋಬೋದಾ ಅಂತ? ಸಿಚುವೇಶನ್ಸ್ ಆ ಥರ ತುಂಬ ಇದೆ. ಲೈಕ್ ಇವಾಗ ಜಸ್ಟ್ ನಾವು ಕ್ಯಾಪ್ಟನ್ ಆಗಿದ್ದಾಗ ಫಸ್ಟ್ 3 ಗೇಮ್ಸಲ್ಲಿ ನಾನು ಬೌಲಿಂಗ್ ಚೆನ್ನಾಗಿ ಮಾಡಿದ್ದೆ, ಬಟ್ ಟೀಮ್ ವಿನ್ ಆಗಿತ್ತು ಫಸ್ಟ್ 3 ಗೇಮ್ಸು ಕೂಚ್ ಬಿಹಾರ್ ಟೂರ್ನಮೆಂಟು. ಬಟ್ ಬ್ಯಾಟಿಂಗಲ್ಲಿ ನಂದು ಅಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿರಲಿಲ್ಲ. ಸೊ ಅವಾಗ ನಾನು ಅಂದ್ಕೊಂಡೆ ಇಲ್ಲ ಮಾಡಬೇಕು ಬ್ಯಾಟಿಂಗ್ ಸ್ವಲ್ಪ ಜಾಸ್ತಿ. ಅವಾಗ ಸ್ವಲ್ಪ ಎಲ್ಲ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ಏನು ಮಿಸ್ಟೇಕ್ ಇದೆ ಅದನ್ನು ನೆಕ್ಸ್ಟ್ ಗೇಮಲ್ಲಿ ಕರೆಕ್ಟ್ ಮಾಡಿಕೊಂಡೆ. ಆಮೇಲೆ ಜಮ್ಮು ಕಾಶ್ಮೀರ್ ಮೇಲೆ 51 ನಾಟ್ಔಟ್ ಆಗಿದ್ದೆ. ಸೊ ಅದೊಂಥರ ಒಳ್ಳೆ ಕಾನ್ಫಿಡೆನ್ಸ್ ಕೊಡ್ತು. ನೆಕ್ಸ್ಟು ಲಾಂಗ್ ಗ್ಯಾಪ್ 10 days ಗ್ಯಾಪ್ ಇತ್ತು ಫಾರ್ ದ ಕ್ವಾರ್ಟರ್ ಫೈನಲ್ಸ್. ಆವಾಗ ನಾವಿಲ್ಲಿ ಬೆಂಗಳೂರಿಗೆ ಬಂದಾಗ ನಮ್ಮದು 2 ಲೀಗ್ ಗೇಮ್ಸ್ ಇತ್ತು ಫಸ್ಟ್ ಡಿವಿಷನ್ದು. ಅಲ್ಲೂ ಸ್ವಸ್ತಿಕ್ 2 ಮೇಲೆ ಕೂಡ 100 ಹೊಡೆದೆ. ಸೊ ಅಲ್ಲಿಂದ ಕಾನ್ಫಿಡೆನ್ಸ್ ಬೂಸ್ಟ್ ಆಗಕ್ಕೆ ಸ್ಟಾರ್ಟ್ ಆಯಿತು. ನೆಕ್ಸ್ಟ್ ಅದೇ ಹುಬ್ಳಿಗೆ ಹೋದಾಗಲೂ 157 ಹೊಡೆದೆ. ಸೊ ಹಂಗೆ ಆ ಕಾನ್ಫಿಡೆನ್ಸ್ ಕ್ಯಾರಿ ಮಾಡಬೇಕಂತ ಅನ್ನಿಸ್ತು. ಸೊ ಅದನ್ನು ಹೆಂಗೆ ಲೈಕ್ ಒಂದು ಟಫ್ ಪ್ಯಾಚ್ನ ಅದನ್ನು ಹೆಂಗೆ ಓವರ್ಕಮ್ ಮಾಡಬೇಕಂತನೂ ಕೂಡ ಗೊತ್ತಾಗಿದೆ ಇವಾಗ. ಸೊ ಬೀಂಗ್ ಅ ಕ್ರಿಕೆಟ್ ಪ್ಲೇಯರ್ ಅಲ್ಲಿ ಹೋಗಿ ಬೀಂಗ್ ಅ ಬ್ಯಾಟ್ಸ್ಮನ್ ಅಥವಾ ಬೌಲರ್ ಆಗೋದು ಬೇರೆ, ಬಟ್ ಬೀಂಗ್ ಅ ಕ್ಯಾಪ್ಟನ್ ಅನ್ನೋದಿದೆಯಲ್ಲ ಅದೊಂದು ರೀತಿ ನಿಮಗೆ ಭಾರ ಹೊರಿಸುತ್ತೆ ಯಾವಾಗ್ಲೂ. ಆ್ಯಂಡ್ ನಿಮ್ಗೆ ಗೊತ್ತಿತ್ತು ಅನಿಸುತ್ತೆ 79 ಇಯರ್ಸಿಂದ ಯಾರೂ ಕೂಡ ಗೆದ್ದಿಲ್ಲ ಈ ಟ್ರೋಫಿನ ಅಂತ. ನಾನು ಈ ಮ್ಯಾಚ್ನ ಗೆಲ್ಲೇಬೇಕು ಅಂತ ಹೇಳಿ ಎಷ್ಟು ಹಠದಿಂದ ಹೋಗಿದ್ರಿ, ಮತ್ತು ಕ್ಯಾಪ್ಟನ್ ಆದಾಗ ಅದು ಎಷ್ಟು ನಿಮ್ಮನ್ನು ಪುಷ್ ಮಾಡ್ತಿತ್ತು ಅಂತ?
ನಾನು ಫಸ್ಟ್ ಏನು ಅಂದ್ಕೊಳ್ಳೋದು ಲೈಕ್ ಮ್ಯಾಚ್ ಇವಾಗ ಸ್ಟಾರ್ಟ್ ಆಗಿದ ತಕ್ಷಣ ನಾನು ಅಂದ್ಕೊಳ್ಳೋದು ಈ ಮ್ಯಾಚ್ ನಾವು ಗೆಲ್ಲಕ್ಕೆ ಆಡಬೇಕಂತ ಅಂದ್ಕೊಳ್ಳಲ್ಲ. ಲೈಕ್ ಜಸ್ಟ್ ನಾವು 11 ಜನ ಪ್ಲೇಯರ್ಸ್ ಕೂಡ ನಮ್ಮ ಕೆಲಸನ ಕರೆಕ್ಟ್ ಮಾಡಿದ್ರೆ ಸೊ 100% ರಿಸಲ್ಟ್ ನಮ್ಮ ಕಡೆ ಇದ್ದೇ ಇರುತ್ತೆ ಅಂತ ನಾನು ಪ್ಲೇಯರ್ಸಿಗೆ ಅದೇ ಹೇಳೋದು. ಸೊ ಜಸ್ಟ್ ನೀವು ಏನಿಗೆ ನಿಮಗೆ ಒಂದು ಓವರ್ ಸಿಗ್ತಾ ಆ 6 ಬಾಲ್ಸ್ನ ಕರೆಕ್ಟ್ ಸ್ಪಾಟ್ ಮೇಲೆ ಹಾಕ್ಬೇಕಂತ ಮಾಡಿ. ತುಂಬ ಲಾಂಗ್ ಟರ್ಮು ಯೋಚಿಸ್ಬೇಡಿ. ಲೈಕ್ ನಾನು 10 ಓವರ್ಸ್ ಹಾಕಿ ಇಷ್ಟು ರನ್ಸ್ ಕೊಡು ಇಷ್ಟು ವಿಕೆಟ್ ಎತ್ತಬೇಕು ಹಂಗೆ ಯೋಚಿಸ್ಬೇಡಿ. ಅವ್ರಲ್ಲಿ ಬ್ಯಾಟಿಂಗ್ ಆಡೋದು ನಾನು 200 ಬಾಲ್ಸ್ 300 ಬಾಲ್ಸ್ ಆಡಬೇಕಂತ ಯೋಚಿಸ್ಬೇಡಿ. ಜಸ್ಟ್ ಆ ಬಾಲ್ ಮೇಲೆ ಫೋಕಸ್ ಮಾಡಿ ಪ್ರೆಸೆಂಟ್ ಮೂಮೆಂಟ್ ಮೇಲೆ ಇರಿ ಅಂತ ಹೇಳಿ ಎಲ್ಲ ಅದೇ ಥರ ನಡೆದು ಕೊನೆಗೆ ಫೈನಲ್ಸಲ್ಲೂ ಅದೇ ಪ್ಲ್ಯಾನ್ ಇತ್ತು ಸೇಮ್ ನಮ್ಮೆಲ್ಲರದು. ಸೊ ಹಂಗೆ ಆಗಿ ವಿನ್ ಆಗಿದ್ದೀವಿ ಇವಾಗ. ಈಗ ಶಿವಮೊಗ್ಗದಲ್ಲಿ ಫೈನಲ್ ಆಯಿತು. ಅಲ್ಲಿ ಮುಂಬೈ ಟೀಮು ನಿಮ್ಮ ಅಪೋನೆಂಟ್ ಇದ್ದರು. ಯಾವಾಗಲೂ ಮುಂಬೈ ಸ್ಟ್ರಾಂಗ್ ಸೈಡೇ ಇರುತ್ತೆ. ಕರ್ನಾಟಕ ಅಂದರೆ ಇನ್ನೂ ಅವರು ಭಾಳ ಹುರುಪಿನಿಂದಲೇ ಆಡ್ತಾರೆ. ನೀವು ಫೈನಲ್ಲಿಗೆ ಹೋದಾಗ ಈ ಟೀಮ್ ಬರುತ್ತೆ ಅಂದಾಗ ನಿಮ್ಮ ಮೈಂಡಲ್ಲಿ ಏನು ಸ್ಟ್ರೈಕ್ ಆಗಿತ್ತು? ಅಂದರೆ ಯಾವ ಥರ ಸ್ಟ್ರಾಟಜಿ ನೀವು ಥಿಂಕ್ ಮಾಡಿದ್ರಿ? ಆಮೇಲೆ ಪ್ರಖರ್ ಚತುರ್ವೇದಿ ಹಿಸ್ಟಾರಿಕಲ್ 404 ಮಾಡಿದರು. ಅದರಲ್ಲಿ ನಿಮ್ಮ ಪಾಲು ಏನು? ಅಂದರೆ ಅವರಿಗಷ್ಟು ಸ್ಕೋರ್ ಮಾಡೋದಕ್ಕೆ ಬಿಡಬೇಕು ಅಥವಾ ಡಿಕ್ಲೇರ್ ಕೊಟ್ಟು ವಾಪಸ್ಸು ಬೌಲಿಂಗ್ ಮಾಡಿ ವಿನ್ನಿಂಗಿಗೆ ಹೋಗಬೇಕು ಅನ್ನೋ ಡಿಸಿಷನ್ಸನ್ನು ಯಾವ ಥರ ತೊಗೊಂಡ್ರಿ? ಇಲ್ಲ, ಈ ಥರ ಮೂಮೆಂಟ್ಸ್ ಲೈಫಲ್ಲಿ ಒಂದೇ ಸಲ ಬರೋದಂತ ಅನಿಸುತ್ತೆ. ಲೈಕ್ ಇವಾಗ ನಾವು ಏನಾದ್ರು ಡಿಕ್ಲೇರ್ ಮಾಡಿದರೆ ಅವನಿಗೆ ಪಾಪ 250 ಇಲ್ಲ 300 ಇರ್ತಿದ್ದ ಅವನು. ಸೊ ಅವನು ಚೆನ್ನಾಗಿ ಬ್ಯಾಟಿಂಗ್ ಆಡ್ತಿದ್ದ, ಗುಡ್ ನಿಕ್ಕಲ್ಲಿ ಕಾಣಿಸ್ತಿದ್ದ. ಸೊ ನಾವು ಹೇಳಿದ್ವಿ ಅವನಿಗೆ ನಿನ್ಗೆ ಎಷ್ಟು ಬೇಕು ಅಷ್ಟು ಆಡು ಅಂತೇಳಿ. ಸೊ 358 ಹೊಡೆದ, ಯುವರಾಜ್ ಸಿಂಗ್ ರೆಕಾರ್ಡ್ ಬೀಟ್ ಮಾಡ್ದ. ಸೊ ನೆಕ್ಸ್ಟ್ ಹಂಗೆ ಹೋಗ್ತಾ ಹೇಳಿದ್ರು ಆಡು ನೀನು 400ವರೆಗೂ ಆಡು ಅಂತಾನೆ. ಸೊ ಅಲ್ಲೇ ಹಂಗೆ ಆಡ್ಕೊಂಡು ಹೋದ, 400 ಕೂಡ ಹೊಡೆದ. ಅವನಿಗೂ ತುಂಬ ಖುಷಿ ಆಯಿತು, ಪ್ಲಸ್ ಟೀಮ್ ಕೂಡ ವಿನ್ ಆಯಿತು. ಆಮೇಲೆ ಕರ್ನಾಟಕ ಮುಂಬೈ ಆಲ್ವೇಸ್ ಒಂದು ರೈವಲ್ರಿ ಥರ ಇರುತ್ತೆ. ಸೊ ಅವರು ನಮ್ಮ ಮೇಲೆ ಬರೋಕ್ಕೆ ಟ್ರೈ ಮಾಡಿದ್ರು, ಬಟ್ ನಾವು ಯಾವಾಗಲೂ ಕಾಮ್ ಆಗಿರ್ತಿದ್ವಿ, ನಮ್ಮ ಕೆಲಸ ಮಾಡ್ತಿದ್ವಿ ಕರೆಕ್ಟಾಗಿ. ಸೊ ನಮಗೆ ರಿಸಲ್ಟ್ ಕೂಡ ಹಂಗೆ ಸಿಕ್ಕಿದೆ. ಸೊ ನಿಮ್ಮ ಟರ್ನಿಂಗ್ ಪಾಯಿಂಟ್ ಯಾವುದು? ಯಾಕೆಂದರೆ ಕೂಚ್ ಬಿಹಾರಲ್ಲಿ ಕ್ಯಾಪ್ಟನ್ ಆಗ್ತೀರಾ, ಹೈಯೆಸ್ಟ್ ವಿಕೆಟ್ಸು, ರನ್ನು, ಆಲ್ರೌಂಡರ್ ಥರ ಗುರ್ತಿಸ್ಕೊಂಡಿದ್ದೀರಾ ನಿಮ್ಮನ್ನು ನೀವು. ಸೊ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ಗಳಿಗೂ ಕೂಡ ಬೌಲ್ ಮಾಡಿದ್ದೀರಾ, ನಮ್ಮ ನ್ಯಾಷನಲ್ ಪ್ಲೇಯರ್ಸ್ಗಳಿಗೂ ಕೂಡ ಬೌಲ್ ಮಾಡಿದ್ದೀರಾ, ಎಲ್ಲರನ್ನೂ ಮೀಟ್ ಮಾಡಿದ್ದೀರಾ. ಸೊ ಇಷ್ಟುವರೆಗೂ ಬರೋದಕ್ಕೆ ಧೀರಜ್ ಗೌಡಗೆ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಇರಬೇಕು. ಆ ಟರ್ನಿಂಗ್ ಪಾಯಿಂಟ್ ಯಾವುದು ಅಂತ? ಆ ಟರ್ನಿಂಗ್ ಪಾಯಿಂಟ್ ಅಂದರೆ ಅದು 2020 ಲಾಕ್ಡೌನ್ ಟೈಮ್ ಇತ್ತು ಅವಾಗ. ಸೊ ಜಸ್ಟ್ ಲಾಕ್ಡೌನ್ ಮುಗ್ದಿತ್ತವಾಗ. ಆಮೇಲೆ KSCಯಲ್ಲಿ YSR ಟೂರ್ನಮೆಂಟ್ ನಡೆಯುತ್ತೆ, 1 ಡೇದು ಮತ್ತು T20ದು. ಅದರಲ್ಲಿ ನಾನು ಅವಾಗ ರಾಹುಲ್ ಬಾಫ್ನ ಸರ್ದು ಸೆಂಚುರಿ ಕ್ರಿಕೆಟರ್ಸ್ ಕ್ಲಬ್ಗೆ ಆಡಿದೆ. ಸೊ ಅದರಲ್ಲಿ ವಿಜಯ್ ಸಿಂಗ್ ಸರ್ ಕೋಚ್ ಇದ್ದರು. ಸೊ ಅವ್ರು ನನಗೆ ಆಪರ್ಚುನಿಟೀಸ್ ಎಲ್ಲ ಕೊಟ್ಟು, ರಾಹುಲ್ ಸರ್ ಮತ್ತು ವಿಜಯ್ ಸರ್ ಎಲ್ಲ ಆಪರ್ಚುನಿಟೀಸ್ ಕೊಟ್ಟರು ಅದರಲ್ಲಿ ಸೀನಿಯರ್ ಟೀಮ್, ಅವ್ರದ್ದು 3rd ಡಿವಿಷನ್ ಟೀಮ್ ಮಾಡೋಕ್ಕೆ. ಸೊ ಅದರಲ್ಲಿ YSR ಅಂದರೆ 1st ಡಿವಿಷನ್ 2nd ಡಿವಿಷನ್ ಎಲ್ಲ ಮಿಕ್ಸ್ ಇರುತ್ತೆ. ಸೊ ಅಲ್ಲಿ ಸೀನಿಯರ್ ಪ್ಲೇಯರ್ಸ್ ಎಲ್ಲ ಅವಾಗ ನಾನು ಇನ್ನು 14 ಇಯರ್ಸ್ ಇದೆ. ಸೊ ಆವಾಗಲೇ ಸೀನಿಯರ್ ಪ್ಲೇಯರ್ಸ್ ಜೊತೆ ಎಲ್ಲ ಆಡಿ ಅವ್ರಿಗೆ ಬೋಲ್ ಮಾಡಿ ಅದು ಚೆನ್ನಾಗಿ ಮಾಡಿದ್ದೆ. ಅದರಲ್ಲಿ ಹೈಯೆಸ್ಟ್ ವಿಕೆಟ್ ಟೇಕರ್ ಕೂಡ ಆಗಿದೆ. ಸೊ ಅಲ್ಲೆಲ್ಲ ಎಕ್ಸ್ಪೀರಿಯನ್ಸ್ ಸಿಕ್ತು. ಅದೇ ಮೋಸ್ಟ್ಲಿ ಟರ್ನಿಂಗ್ ಪಾಯಿಂಟ್ ಆಫ್ ಮೈ ಲೈಫ್ ಅನಿಸುತ್ತೆ. ಅಲ್ಲಿಂದ ಸ್ಟಾರ್ಟ್ ಆಯಿತು, ವಿಕೆಟ್ಸ್ ತೆಗಿಯೋಕ್ಕೆ ಸ್ಟಾರ್ಟ್ ಮಾಡಿದೆ. ನೆಕ್ಸ್ಟ್ ಹಂಗೆ ಬ್ಯಾಟಿಂಗಲ್ಲಿ ರನ್ಸ್ ಕೂಡ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ನೆಕ್ಸ್ಟ್ ಇಯರ್ ಹಂಗೆ ಹೋಗ್ತಾ ನಾನು ಇನ್ನು ಅಂಡರ್ 16 ಇದ್ದೆ. ಸೊ ಆವಾಗಲೇ ನಾನು ಅಂಡರ್ 19 ಕರ್ನಾಟಕಕ್ಕೆ ರೆಪ್ರೆಸೆಂಟ್ ಮಾಡಿದೆ. ಸೊ ಆವಾಗಲೂ ಕೂಡ ಖುಷಿ ಆಯಿತು. ಸೊ ಆ 2 ಇಯರ್ಸ್ ಒಂಥರ ಟರ್ನಿಂಗ್ ಪಾಯಿಂಟ್ ಇತ್ತು ನನ್ನ ಲೈಫಲ್ಲಿ. ಸೊ ಇಫ್ ಐ ಆಮ್ ನಾಟ್ ರಾಂಗ್, ನಿಮ್ಮ ಬ್ರದರ್ ಕೂಡ ಈಗ ಕ್ರಿಕೆಟ್ ಪ್ಲೇಯರ್ ಆಗ್ತಾ ಇದ್ದಾರೆ ಅಂತ ಕೇಳ್ಪಟ್ಟಿದ್ದೆ, ಅಂಡರ್ 13 ಪ್ಲೇ ಮಾಡ್ತಾ ಇದ್ದಾರೆ ಅಂತ. ಸೊ ತಮ್ಮಂಗೆ ಏನು ಹೇಳ್ತೀರಾ, ಬೀಂಗ್ ಅ ಕ್ಯಾಪ್ಟನ್ ಮತ್ತು ಬೀಂಗ್ ಅ ಬ್ರದರ್ ಏನು ಹೇಳ್ತೀರಾ, ಎಷ್ಟು ಸಪೋರ್ಟ್ ಮಾಡ್ತೀರಾ ಅಂತ? ಇಲ್ಲ, ಅವನು ಅಂಡರ್ 14 ಆಡ್ದ ಲಾಸ್ಟ್ ಇಯರು, ಪ್ಲಸ್ ಈ ವರ್ಷವೂ ಅಂಡರ್ 16 ಕರ್ನಾಟಕ ಟೀಮಲ್ಲಿದ್ದ. ಸೊ ಅವನು ಕೂಡ ಚೆನ್ನಾಗಿ ಆಡ್ತಿದ್ದಾನೆ. ನಾವು ಏನೇ ಇದ್ದರೂ ಡಿಸ್ಕಸ್ ಮಾಡ್ತೀವಿ, ಅದು ಇದು ಅವನಿಗೆ ಏನಾದರೂ ತಪ್ಪು ಹೋಗ್ತಿದ್ರೆ ಇಲ್ಲ ಅವನದು ಬ್ಯಾಟಿಂಗ್ ಏನೋ ಸರಿಯಾಗಿ ಎಲ್ಲ ಡಿಸ್ಕಸ್ ಮಾಡಿ ಕೊನೆಗೆ ಅವನು ಚೆನ್ನಾಗಿ ಮಾಡಬೇಕು, ನಾನು ಚೆನ್ನಾಗಿ ಮಾಡಬೇಕಂತ ಇರುತ್ತೆ. ಸೊ ಅದರಲ್ಲಿ ಅವನು ಏನೇ ಇದ್ದರೂ ಹೇಳ್ಕೊತಾನೆ. ನಾವು ಡೈಲಿ ಒಟ್ಟಿಗೆ ಪ್ರಾಕ್ಟೀಸ್ ಮಾಡ್ತೀವಿ. ಸೊ ಅವನಿಗೂ ಒಂಥರ ಒಳ್ಳೆ ಎಕ್ಸ್ಪೋಜರ್ ಆಗುತ್ತೆ ನಮ್ಮ ಜೊತೆ, ಸೀನಿಯರ್ ಪ್ಲೇಯರ್ ಜೊತೆ ಎಲ್ಲ ಆಡಿ. ಸೊ ಅವನಿಗೆ ಈಸಿ ಆಗುತ್ತೆ ಅಂತ, ಲೈಕ್ ಫ್ಯೂಚರಲ್ಲಿ ಒಳ್ಳೊಳ್ಳೆ ಮ್ಯಾಚಸ್ ಆಡಬೇಕಂದ್ರೆ ಸೀನಿಯರ್ ಪ್ಲೇಯರ್ಸ್ ಜೊತೆ. ಸೊ ಇವಾಗಲೇ ಅವನಿಗೆ ಒಳ್ಳೆ ಎಕ್ಸ್ಪೋಜರ್ ಸಿಗ್ತಿದೆ ಅಂತ ನಂಗೆ ಅನಿಸುತ್ತೆ. ಇಷ್ಟೆಲ್ಲ ಪರ್ಫಾರ್ಮ್ ಮಾಡಿದ ಮೇಲೆ ಕರ್ನಾಟಕ ರಣಜಿ ಟೀಮಲ್ಲಿ ನೀವು ಪ್ರೊಬೇಬಲ್ಸಲ್ಲಿ ಸ್ಥಾನ ಪಡೆದಿದ್ದೀರಿ. ಇಲ್ಲಿಂದ ಮುಂದೆ ನಿಮ್ಮ ಕರಿಯರನ್ನು ನೀವು ಯಾವ ಥರ ನೋಡ್ತೀರಿ? ಯಾವ ಲೆವೆಲ್ವರೆಗೂ ನೀವು ಹೋಗ್ಬೇಕು ಅನ್ನೋ ಗುರಿ ಇಟ್ಕೊಂಡಿದ್ದೀರಿ? ಇಲ್ಲ, ಮೇಯ್ನ್ ಗೋಲ್ ಇರೋದು ಇಂಡಿಯಾ ರೆಪ್ರೆಸೆಂಟ್ ಮಾಡಬೇಕಂತ, ಇಂಡಿಯಾ ಟೀಮ್ಗೊಂದ್ಸಲಿ ಆಡಬೇಕಂತ ಇದೆ ಮೇನ್ ಗೋಲ್. ಸೊ ಇಲ್ಲಿ ಡೊಮೆಸ್ಟಿಕ್ ಮ್ಯಾಚಸ್ಸಲ್ಲಿ ಏನೇನು ಆಪರ್ಚುನಿಟಿ ಸಿಗುತ್ತೆ ಅದೆಲ್ಲದರಲ್ಲೂ ನಾನು 100% ಕೊಟ್ಟು ಚೆನ್ನಾಗಿ ಮಾಡಬೇಕಂತಲೇ ನನ್ನದು ಗುರಿ ಇದೆ. ಸೊ ಆವಾಗಲೇ ಅಲ್ಲಿಗೆ ರೀಚ್ ಆಗಕ್ಕೆ ಸಾಧ್ಯ ಅಂತ ಗೊತ್ತಿದೆ ಸರ್. ಹಂಗೆ ಮಾಡಬೇಕಂತ ಯೋಚಿಸ್ತೀನಿ ಆಲ್ರೆಡಿ. ಈ ಪ್ರೊಬೇಬಲ್ಸ್ ಅಂದರೆ ಯಾವ್ಯಾವ ಮ್ಯಾಚಿಗೆ ಬರೋಕ್ಕೆ ಹೇಳಿದ್ದಾರೆ ನಿಮಗೆ? ಸೊ ಅದೇ ರೆಡಿ ಇರು ಅಂತ ಹೇಳಿದ್ದಾರೆ.
ನೋಡ್ಬೇಕು ಸರ್, ಬೇಸ್ಡ್ ಆನ್ ದಿಸ್ ಅಂಡರ್-19 ಮತ್ತು ಅಂಡರ್-23 ಪರ್ಫಾರ್ಮೆನ್ಸ್ ಮೇಲೆ ಕರಿಬೋದು. ಸೊ ನ್ಯಾಷನಲ್ ಕ್ರಿಕೆಟ್ ಅಕಾಡೆಮಿಯಲ್ಲಿ ನಡೆದಂಥ ಟೈಮ್ನಲ್ಲಿ ನೀವು ಜಸ್ಪ್ರೀತ್ ಬೂಮ್ರಾ ಅವ್ರನ್ನ ಕೂಡ ಮೀಟ್ ಮಾಡ್ತೀರಾ. ಆ ಮೂಮೆಂಟ್ ಹೇಗಿತ್ತು? ಯಾಕೆಂದರೆ ಯೂಶಲಿ ನಾವು ಕ್ರಿಕೆಟ್ ಪ್ಲೇಯರ್ ಆಗಿ ಅಂಡರ್-19 ಆಡುವಾಗ ಅಥವಾ ಅದಾದಮೇಲೆ ಆಡುವಾಗ ಒಂದು ನೀವೇ ಹೇಳಿದ ಹಾಗೆ ಧೋನಿಯನ್ನು ನಾನು ಇನ್ಸ್ಪಿರೇಷನ್ ಆಗಿ ತೊಗೊಂಡೆ ಅಂತ ಹೇಳಿದ್ವಿ. ಆಲ್ಮೋಸ್ಟ್ ಈ ಜರ್ನಿಯಲ್ಲಿ ನೀವು ಎಲ್ಲ ಪ್ಲೇಯರ್ಸ್ಗಳನ್ನೂ ಮೀಟ್ ಮಾಡಿಬಿಟ್ಟಿದ್ದೀರಾ. ಸೊ ಆ ನ್ಯಾಷನಲ್ ಅಕಾಡೆಮಿ ಟೈಮ್ನಲ್ಲಿ ಅವ್ರನ್ನ ಮೀಟ್ ಮಾಡಿದಾಗ ಏನು ಹೇಳಿದರು, ಹೇಗಿತ್ತು ನಿಮ್ಮ ಕಾನ್ವರ್ಸೇಷನ್ ಅಂತ? ಸೊ ಅವತ್ತು ಜಸ್ಪ್ರೀತ್ ಬೂಮ್ರಾ ಮತ್ತು ಇವರಿದ್ದರು, ನವದೀಪ್ ಸೈನಿ ಮತ್ತು ಯಶ್ ದಯಾಲ್ ಕೂಡ ಇದ್ದರು. 3 ಜನ ಅವ್ರಿಗೆ ಬೌಲಿಂಗ್ ಅವರು ಒಂಥರ ಮ್ಯಾಚ್ ಸಿಮ್ಯುಲೇಷನ್ ಮಾಡ್ತಿದ್ರು. ಸೊ ಅಲ್ಲಿಗೆ ಬ್ಯಾಟಿಂಗ್ ಆಡೋಕ್ಕೆ ಕಳಿಸಿದ್ರು ನಮ್ಮನ್ನ. KOC ಕಡೆಯಿಂದ ಬ್ಯಾಟಿಂಗ್ ಆಡಬೇಕು ಅಂತ ಕಳಿಸಿದ್ರು, NC ಅವ್ರಿಗೆ ಕರ್ಕೊಂಡ್ರು. ಸೊ ಅಲ್ಲಿ ಮ್ಯಾಚ್ ಆಡಿದ್ವಿ ನಾವು. ಅವತ್ತು ಅವ್ರ ಮೇಲೆ 85 ಸ್ಕೋರ್ ಮಾಡಿದೆ. ಆಮೇಲೆ ರಿಟೈರ್ಡ್ ಮಾಡಿಸಿದ್ರು ನನ್ನ. ಅವರು ತುಂಬ ಖುಷಿಯಾದರು, ಒಳ್ಳೊಳ್ಳೆ ಶಾರ್ಟ್ಸ್ ಹೊಡಿತಿದ್ಯಾ, ಗುಡ್ ಟೆಂಪ್ರಮೆಂಟ್ ಅಂತ ಎಲ್ಲ ಹೇಳಿದ್ದಾರೆ. ಸೊ ಅವ್ರದ್ದು ಕೂಡ ಎಕ್ಸ್ಪೀರಿಯನ್ಸಸ್, ಒಳ್ಳೊಳ್ಳೆ ಎಕ್ಸ್ಪೀರಿಯನ್ಸಸ್, ಒಳ್ಳೊಳ್ಳೆ ಅವ್ರು ಏನೇನು ಹೇಳಿದ್ದಾರೆ ಟಿಪ್ಸ್ ಎಲ್ಲ, ಅದು ಕೂಡ ಇನ್ನೂ ತಲೆಯಲ್ಲಿದೆ. ಸೊ ರೈಟ್ ಟೈಮ್ ಬಂದಾಗ ಯೂಸ್ ಮಾಡಬೇಕಂತ ಇದೆ ಅಷ್ಟೇ. ಧೀರಜ್, ಈಗ ಸ್ಪೋರ್ಟ್ಸಲ್ಲಿ ಇದ್ದೀರಿ, ಜೊತೆಗೆ ಸ್ಕೂಲಿಗೂ ಹೋಗ್ತೀರಿ, ಕಾಲೇಜಿಗೂ ಹೋಗ್ತೀರಿ. ಈ ಎಜುಕೇಷನ್ ಮತ್ತು ಸ್ಪೋರ್ಟ್ಸ್ ಎರಡನ್ನು ಯಾವ ಥರ ಬ್ಯಾಲೆನ್ಸ್ ಮಾಡ್ತೀರಿ? ಇಲ್ಲ, ಎರಡೂ ಇವಾಗ ಈಕ್ವಲ್ ಆಗಿ ಬ್ಯಾಲೆನ್ಸ್ ಮಾಡ್ತೀನಿ ಸರ್. ಬಿಕಾಸ್ ನಮ್ಮ ತಂದೆ ಹೇಳೋದು ಫಸ್ಟು ಓದಬೇಕು ಅಂತ, ಸೆಕೆಂಡ್ ಕ್ರಿಕೆಟ್ ಅಂತಾರೆ. ಅದು 100%. ಬಿಕಾಸ್ ಕ್ರಿಕೆಟ್ ನಾವೊಂದು ಆಡ್ತೀವಿ ಸ್ವಲ್ಪ, ಆಮೇಲೆ ಆ್ಯಕ್ಚುಲಿ ಸ್ಪೋರ್ಟ್ಸ್ ಲೈಫಲ್ಲಿ ಏನಾದ್ರು ಒಂದು ಎಜುಕೇಷನ್ ಇಲ್ಲ ಡಿಗ್ರಿ ಇರಲೇಬೇಕಂತ ನಮ್ಮ ತಂದೆ ಹೇಳ್ತಾರೆ. ಸೊ ಎರಡರ ಮೇಲೂ ಫೋಕಸ್ ಮಾಡ್ತಾಯಿದ್ದೀನಿ ಸರ್ ಇವಾಗ. ಸೊ ಕಷ್ಟ ಆಗ್ತಾ ಇದೆ ಎರಡರ ಮೇಲೆ ಫೋಕಸ್ ಮಾಡೋದಕ್ಕೆ ಅಂತ? ಆಗುತ್ತೆ, ಬಟ್ ನೋ ಅದರ್ ಚಾಯ್ಸ್. ಅದೇ ಯಾವ ಟೈಮ್ ಸಿಗುತ್ತೆ ನಿಮಗೆ? ಅದೇ ಇವಾಗ ಆಫ್ ಸೀಸನಲ್ಲಿ ಓದಬೇಕು. ಆಫ್ ಸೀಸನಲ್ಲಿ ಇದು ಟ್ರೈನಿಂಗ್ ಪ್ರಾಕ್ಟೀಸ್ ಎಲ್ಲ ಮುಗಿಸ್ಕೊಂಡು ಈವ್ನಿಂಗ್ ಬಂದು ಓದಬೇಕು. ಅದಕ್ಕೆ ನಮ್ಮ ತಾಯಿ ಎಲ್ಲ ಹೆಲ್ಪ್ ಮಾಡ್ತಾರೆ ತುಂಬ. ಸೊ ಅದೇ ಟೈಮ್ ಸರ್ ಸಿಗೋದು. ಸೊ ನೆಕ್ಸ್ಟ್ IPL ಬರ್ತಾ ಇದೆ. ಸೊ ಇನ್ ಕೇಸ್ ಧೀರಜ್ ಆಡಿದ್ರೆ ಯಾವ ಟೀಮ್ಗೆ ಆಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂತ? ನನಗೆ ಯಾವ್ದಾದ್ರು ಸರಿ ಅಂತ ಅನಿಸುತ್ತೆ, ಬಟ್ IPLಗೆ ಆಡಬೇಕು ಅಂತ ಇದೆ. ಬಟ್ ನಮ್ಮ ಬ್ಯಾಂಗ್ಳೂರು ಟೀಮಿಗೆ ಆಡಿದ್ರೆ ತುಂಬ ಖುಷಿ ಆಗುತ್ತೆ. ನಮ್ಮ RCBಗೆ ಆಡಿದ್ರೆ. ಅಂದರೆ ಫ್ಯಾನ್ ಫಾಲೋವರ್ಸ್ ಜಾಸ್ತಿ ಇದ್ದಾರೆ ಅಂತನಾ? ಫ್ಯಾನ್ ಫಾಲೋವರ್ಸ್ ಅಂತ ಅಲ್ಲ, ಅಲ್ಲಿ ತುಂಬ ಇವಾಗ ವಿರಾಟ್ ಕೊಹ್ಲಿ, ಫ್ಯಾಫ್ ಡು ಪ್ಲೆಸಿಸ್ ಅವರೆಲ್ಲ ಒಳ್ಳೊಳ್ಳೆ ಎಕ್ಸ್ಪೀರಿಯನ್ಸಲ್ಲಿ. ಅವಾಗವಾಗ ಕ್ರಿಸ್ ಗೈಲ್ ಮತ್ತು ಡಿವಿಲಿಯರ್ಸ್ ಕೂಡ ಬರ್ತಾರೆ. ಅವ್ರ ಜೊತೆ ಡ್ರೆಸ್ಸಿಂಗ್ ರೂಮ್ ಶೇರ್ ಮಾಡೋಕ್ಕೆ, ಆಮೇಲೆ ಅವ್ರ ಎಕ್ಸ್ಪೀರಿಯನ್ಸಸ್ ಎಲ್ಲ ಸಿಕ್ಕಿದ್ರೆ ನಮಗೆ ತುಂಬ ಖುಷಿ ಆಗುತ್ತೆ. ಈ ಹಿಂದೆ ಒಮ್ಮೆ ನೀವು ABD ಜೊತೆ ಭೇಟಿಯಾಗಿದ್ರಲ್ವ, ಆ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಅವ್ರ ಕಡೆಯಿಂದ ಏನು ನಿಮಗೆ ಸಲಹೆಗಳು ಸಿಕ್ತು? ಇಲ್ಲ, ಅವರು ಕೂಡ ಒಳ್ಳೆ ಟಿಪ್ಸ್ ಎಲ್ಲ ಕೊಟ್ಟರು. ಅವರು ಕ್ರಿಸ್ ಗೇಲ್ ಇದ್ದರು ಅವ್ರ ಜೊತೆ ಆವಾಗ. ಸೊ ಹಂಗೆ ಇವ್ರು ಜಾಸ್ ಬಟ್ಲರ್ ಕೂಡ ಇದ್ದರು, ಎಲ್ಲ ಫಾರಿನ್ ಪ್ಲೇಯರ್ಸ್ ಎಲ್ಲ ಇದ್ದರು. ಸೊ ಅವ್ರದ್ದು ಎಕ್ಸ್ಪೀರಿಯನ್ಸಸ್ ಎಲ್ಲ, ಅವ್ರದ್ದು ಬ್ಯಾಟಿಂಗ್ ಬಗ್ಗೆ ಎಲ್ಲ ಕೇಳ್ಕೊಂಡಿದ್ದೀನಿ. ಸೊ ಅವರು ಕೂಡ ಒಳ್ಳೊಳ್ಳೆ ಎಕ್ಸ್ಪೀರಿಯನ್ಸ್ ಎಲ್ಲ ಶೇರ್ ಆಗಿದೆ ಸರ್. ಅವರು ಒಳ್ಳೆ ಟಿಪ್ಸ್ ಎಲ್ಲ ಕೊಟ್ಟಿದ್ದಾರೆ, ಕ್ರಿಕೆಟಿಂಗ್ ಟರ್ಮ್ಸಲ್ಲಾಗಲಿ, ಲೈಕ್ ಲೈಫಲ್ಲಿ ಹೆಂಗಿರ್ಬೇಕಂತ ಎಲ್ಲ. ತುಂಬ ಒಳ್ಳೆ ಇದು ಸರ್ ಅವ್ರ ಜೊತೆ ಎಲ್ಲ ಮಾತಾಡಿ. ಈ ABD ನೋನ್ ಫಾರ್ 360 ಡಿಗ್ರಿ ಬ್ಯಾಟಿಂಗ್, ಅವ್ರದ್ದು ಯಾವ್ದಾದ್ರು ಶಾರ್ಟ್ಸನ್ನು ನೀವು ಕಾಪಿ ಮಾಡಿದ್ದಾರೆ ಯಾವಾಗಲೂ? ತುಂಬ ಮಾಡಿದ್ದೀನಿ ಸರ್. ಫಾರ್ ಎಕ್ಸಾಂಪಲ್ ಹುಬ್ಳಿ ಮ್ಯಾಚೆ 157 ನೋಡಿದಾಗ ತುಂಬ ಟರ್ನ್ ಆಗ್ತಿತ್ತು ವಿಕೆಟು. ಸೊ ಅಲ್ಲಿ ಸ್ಟ್ರೈಟ್ ಆಡೋದು ಕಷ್ಟ ಅಂತ ನಾನು ಯೋಚನೆ ಮಾಡಿ ಸ್ವೀಪ್, ರಿವರ್ಸ್ ಸ್ವೀಪ್ಸ್ ಎಲ್ಲ ತುಂಬ ಆಡಿದೆ. ಅದರಲ್ಲೇ ಒಂದು 10-15 ಬೌಂಡ್ರೀಸ್ ಹೊಡೆದಿದ್ದೀನಿ. ಸೊ ಆ ಶಾರ್ಟ್ಸ್ನೂ ಕೂಡ ತುಂಬ ಪ್ರಾಕ್ಟೀಸ್ ಮಾಡಿದ್ದೀನಿ. ಸೊ ಅದಕ್ಕೆ ಮ್ಯಾಚ್ ಟೈಮಲ್ಲಿ ಕರೆಕ್ಟಾಗಿ ಬಂದಿದೆ ನನಗೆ. ಸೊ ನನಗಂತೂ ತುಂಬ ಕ್ಯೂರಿಯಸ್ ಏನಂದರೆ, ಇವಾಗ ಅಂಡರ್-19ಗೆ ಆಡ್ತೀವಿ ಅಂತೆಲ್ಲ ಅಂದ್ಕೊಳ್ತಾ ಇರ್ತಾರೆ. ನೆಕ್ಸ್ಟ್ ಅವ್ರದ್ದು ಟರ್ನಿಂಗ್ ಪಾಯಿಂಟ್ಗಳು ಸಿಗ್ತಾ ಹೋಗುತ್ತೆ. ಮೇಯ್ನ್ ಮ್ಯಾಚಿಗೆ ಬರ್ತಾರೆ, ಇಂಡಿಯಾ ಟೀಮ್ಗೆ ಆಡೋದಕ್ಕೆ ಬರ್ತಾರೆ. ಆ ಮೂಮೆಂಟೇ ಒಂದು ಪ್ರೌಡ್ ಮೂಮೆಂಟು. ಅದಕ್ಕೋಸ್ಕರ ಕಾಯ್ತಾ ಇರ್ತೀರ ಎಲ್ಲರೂ ಕ್ರಿಕೆಟ್ ಪ್ಲೇಯರ್ ಆಗಿ. ಸೊ ಒಂದು ವೇಳೆ ನಿಮಗೆ ಇಂಡಿಯಾ ಟೀಮ್ನಲ್ಲಿ ಆಡಬೇಕು ಬನ್ನಿ ಅಂತ ಆ ಒಂದು ಕಾಲ್ ಬಂದಾಗ, ಅಥವಾ ಅದೊಂದು ಅವಕಾಶ ಬಂದಾಗ ಹೇಗಿರ್ಬಹುದು ನಿಮ್ಮ ಎಕ್ಸ್ಪ್ರೆಷನ್ ಅಥವಾ ನಿಮ್ಮ ಫೀಲಿಂಗ್ ಇವಾಗ ನಮ್ಮ ಹತ್ರ ಶೇರ್ ಮಾಡಿಕೊಂಡ್ರೆ ಹೆಂಗಿರ್ಬೋದು ಅಂತ? ತುಂಬ ಖುಷಿ ಆಗುತ್ತೆ ಮ್ಯಾಮ್. ಯಾಕಂದರೆ ಅದು ಒಂದು ಕನಸಿತ್ತು, ಲೈಕ್ ಇಂಡಿಯಾ ಅಂಡರ್-19 ರೆಪ್ರೆಸೆಂಟ್ ಮಾಡಬೇಕು, ಆಮೇಲೆ ಮುಂದೆ ಹೋಗ್ತಾ ಹೋಗ್ತಾ ಇಂಡಿಯಾಗೂ ಆಡಬೇಕಂತ. ಸೊ ಆ ಫೀಲಿಂಗ್ ಏನಾದರೂ ಶೇರ್ ಮಾಡಬೇಕಂದ್ರೆ ಅದು ತುಂಬ ತುಂಬ ಖುಷಿ ಆಗುತ್ತೆ, ಸಖತ್ ಖುಷಿ ಆಗುತ್ತೆ. ಲೈಕ್ ಇನ್ನು ನೋಡ್ಬೇಕು, ನೆಕ್ಸ್ಟ್ ಇಯರ್ ಕೂಡ ಅಂಡರ್-19 ಇದೆ. ಏನಾದ್ರು ಸೀರೀಸ್ ಇಲ್ಲ, ಟೂರ್ ಇಲ್ಲ, ಏಷ್ಯಾ ಕಪ್ ಥರ ಏನಾರು ಇದ್ದರೆ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದ್ರೆ ಅಲ್ಲೂ ಸಿಗ್ಬೋದು ಚಾನ್ಸ್ ಅಂತ ಹೋಪ್ ಮಾಡಿದ್ದೀನಿ. ಅಷ್ಟೇ ವೆಯ್ಟ್ ಮಾಡ್ತಾಯಿದ್ದೀನಿ ನಾನು ಅದಕ್ಕೆ. ನಿಮ್ಮ ಬಗ್ಗೆ ತಿಳ್ಕೊಂಡು ನಂಗೆ ತುಂಬ ಖುಷಿ ಆಯಿತು. ಸೊ ಯೂಶಲಿ ನನಗೆ ಕ್ರಿಕೆಟ್ ಬಗ್ಗೆ ಸ್ವಲ್ಪ ಆಸಕ್ತಿ ಜಾಸ್ತಿ ಇತ್ತು, ಬಟ್ ಆದರೆ ಟೆಕ್ನಿಕಲ್ ಆಸ್ಪೆಕ್ಟ್ಸ್ಗಳನ್ನೆಲ್ಲ ತಿಳ್ಕೊಳ್ಬೇಕು ಅಂತಲೂ ಇತ್ತು ನನಗೆ. ಬಟ್ ನೀವು ಹೇಳಿದ್ಮೇಲೆ ನನಗೆ ಗೊತ್ತಾಯಿತು. ಸೊ ನೀವು ಫಾಸ್ಟ್ ಬೌಲರ್ ಆಗಿದ್ರಿ, ನೆಕ್ಸ್ಟ್ ಸ್ಪಿನ್ನರ್ ಆದ್ರಿ, ನಿಮ್ಮ ತಂದೆ ನಿಮಗೆ ತುಂಬ ಸಪೋರ್ಟಿವ್ ಆಗಿದ್ರು ಅಂತ. ಸೊ ಆಲ್ ದ ಬೆಸ್ಟ್ ನಿಮ್ಮ ಕೆರಿಯರ್ಗೆ. ಆದಷ್ಟು ಬೇಗ ಇಂಡಿಯನ್ ಟೀಮ್ಗೆ ಜಾಯ್ನ್ ಆಗಿ, ಹಾಗೆ ನಿಮ್ಮ ಬ್ರದರ್ನೂ ಕೂಡ ಜಾಯ್ನ್ ಮಾಡಿಸಿ. ಸೊ ಒಂದು ಒಳ್ಳೆ ಕ್ರಿಕೆಟ್ ಪ್ಲೇಯರ್ನ ನಾವು ಪಡ್ಕೊಂಡಿದ್ದೀವಿ ಅಂತ ಹೇಳಿ ಒಂದು ಪ್ರೌಡ್ ಮೂಮೆಂಟನ್ನು ಬರೆಸಿ. ಸೊ ಥ್ಯಾಂಕ್ ಯು ಸೋ ಮಚ್ ನಮಗಿಷ್ಟು ಸಪೋರ್ಟಿವ್ ಆಗಿ ಬಂದು ಸ್ಟುಡಿಯೋದಲ್ಲಿ ಮಾತನಾಡಿದ್ದಕ್ಕೆ. ಆ್ಯಂಡ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್, ನನ್ನ ಕರೆದಿದ್ದಕ್ಕೆ ಕೂಡ ಥ್ಯಾಂಕ್ ಯು ಸರ್.